ಹಲೋ ಫ್ರೆಂಡ್ಸ್, ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಹಾರ್ದಿಕ ಸ್ವಾಗತ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ದಿಸ್ ಸ್ಟಡಿ ಟೀಮ್. ಸೊ ಇವತ್ತಿನ ದ ಹಿಂದೂ ಡೈಲಿ ನ್ಯೂಸ್ ಅನಾಲಿಸಿಸ್ಗೆ ಸಂಬಂಧಿಸಿದಾಗೆ ಲೆಟ್ ಅಸ್ ಸಿ ವಾಟ್ ಆರ್ ದ ಇಂಪಾರ್ಟೆಂಟ್ ಪಾಯಿಂಟ್ಸ್. ಅಂಡ್ ಡಿಯರ್ ಫ್ರೆಂಡ್ಸ್, ಕೆಲವೊಮ್ಮೆ ಸ್ಲೈಡ್ಸ್ಗಳು ಇಂಗ್ಲಿಷ್ನಲ್ಲಿ ಇದ್ರೂ ಕೂಡ ಡೆಫಿನೆಟ್ಲಿ ನಿಮ್ಗೆಲ್ಲರಿಗೂ ಸಹಾಯ ಆಗುವ ಹಾಗೆ ದ ಎಕ್ಸ್ಪ್ಲನೇಷನ್ ವಿಲ್ ಬಿ ಟೋಟಲಿ ಇನ್ ಕನ್ನಡ. ಸೊ ಡೋಂಟ್ ವರಿ ಅಂಡ್ ಹೋಪ್ ಸೊ ಈ ಎಲ್ಲ ಆಸ್ಪೆಕ್ಟ್ಸ್ಗಳು ನಿಮ್ಮ ಮುಂಬರುವಂತಹ ಪರೀಕ್ಷೆಗಳಿಗೆ, ಅದು PSI ಇರ್ಬೋದು, KPSC, UPSC ಪ್ರಿಲಿಮ್ಸ್ಗೆ ಸಂಬಂಧಿಸಿದ ಯಾವುದೇ ಪರೀಕ್ಷೆಗಳಿಗೂ ಈ ಹೊಸ ಪ್ರಚಲಿತ ಸನ್ನಿವೇಶಗಳ ವಿಷಯಗಳು ನಿಮಗೆ ಸಹಾಯ ಆಗ್ಬೋದು ಅಂತ ಹೇಳುವಂತಹ ಒಂದು ದೃಷ್ಟಿಯಲ್ಲಿ ಇವತ್ತಿನ ಈ ಒಂದು ಸೆಷನ್ ಅನ್ನು ನಾವು ಸ್ಟಾರ್ಟ್ ಮಾಡುವ. ಅದಕ್ಕಿಂತ ಮುಂಚೆ those who have not subscribed for ಸಮರ್ಥ್ ಭಾರತ್ ಯೂಟ್ಯೂಬ್ ಚಾನೆಲ್, kindly subscribe ಅಂತ ಹೇಳ್ತಾ we shall start the class. ಸೊ ಇದು ಇವತ್ತಿನ ನ್ಯೂಸ್ ಹೈಲೈಟ್ಸ್. ಜಲಧಾರೆ ಪ್ರಾಜೆಕ್ಟ್ ಎಂಬುದು ಆದಷ್ಟು ಶೀಘ್ರವಾಗಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಅದನ್ನು ಜಾರಿಗೊಳಿಸ್ತಾರೆ. ಹಾಗೂ ಈಗಾಗಲೇ ಇದಕ್ಕೆ ಸಂಬಂಧಿಸಿದಾಗೆ 1032 ಕೋಟಿಗಳು ಅಪ್ರೂವ್ ಆಗಿದೆ ಕ್ಯಾಬಿನೆಟ್ ಅಲ್ಲಿ. ಸೊ ಇಟ್ ಇಸ್ ರಿಲೇಟೆಡ್ ಟು ಅ ಗವರ್ಮೆಂಟ್ ಸ್ಕೀಮ್. ಅದಕ್ಕೆ ಸಂಬಂಧಿಸಿದಾಗೆ ದೇರ್ ಸಮಥಿಂಗ್ ಕಾಲ್ಡ್ ಆಸ್ ಜಲ್ ಜೀವನ್ ಮಿಷನ್. ನೀವೆಲ್ಲ ಕೇಳಿರ್ಬೋದು, ಇದು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಇದು. ಸೊ ಹಾಗಾಗಿ ಅದರ ಬಗ್ಗೆ ಕೂಡ ಹೆಚ್ಚುವರಿಯಾಗಿ ತಿಳ್ಕೊಂಡ್ಬಿಡುವ. ಯಾಕಂದ್ರೆ ಜಲ್ ಜೀವನ್ ಮಿಷನ್ ಅಂಡರ್ ಅಲ್ಲೇ ಈ ಜಲಧಾರೆ ಪ್ರಾಜೆಕ್ಟ್ ಆಸ್ಪೆಕ್ಟ್ ಗಳು ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಅ ವೆರಿ ಇಂಪಾರ್ಟೆಂಟ್ ಥಿಂಗ್ ಇಸ್ ಮುಖ್ಯಮಂತ್ರಿ ಬಾಲ್ ಸೇವಾ ಯೋಜನಾ ಅಂತ ಹೇಳಿ COVID-19 ಇಂದ ಅನಾಥರಾಗಿರುವಂತಹ ಮಕ್ಕಳಿಗೆ ಇರುವಂತಹ ಒಂದು ರಾಜ್ಯದಿಂದ ಹೆಚ್ಚುವರಿಯಾಗಿರುವಂತಹ ಒಂದು ಯೋಜನೆ ಇದು. ಇಟ್ಸ್ ವೆರಿ ವೆಲ್ಕಮಿಂಗ್ ಆಕ್ಚುಲಿ. ಇನ್ನೊಂದು ಡಿಫೆನ್ಸ್ ರಿಲೇಟೆಡ್, ಕೋಸ್ಟ್ ಗಾರ್ಡ್, ಕರಾವಳಿ ರಕ್ಷಣಾ ಪಡೆ, ಇದಕ್ಕೆ ಹೆಚ್ಚುವರಿ ಜವಾಬ್ದಾರಿ ಸಿಗ್ಲಿಕ್ಕಿದೆ ಅಂತ ಹೇಳಿಬಿಟ್ಟು ಅಜಿತ್ ದೋವಲ್ ಇವರು ಅದನ್ನು OPV ಅಂದ್ರೆ ಆಫ್ ಶೋರ್ ಪ್ಯಾಟ್ರೋಲಿಂಗ್ ವೆಸಲ್ ಅನ್ನು ನಿನ್ನೆ ಕಮಿಷನ್ ಮಾಡಿದಂತ ಸಂದರ್ಭದಲ್ಲಿ, ಅಂದ್ರೆ ನಿನ್ನೆ ಅದನ್ನು ಅನಾವರಣ ಮಾಡಿದಂತ ಸಂದರ್ಭದಲ್ಲಿ ವರ್ಚುವಲಿ ಸಜಗ್ ಅಂತ ಹೇಳಿಬಿಟ್ಟು. ಸೊ ಆಫ್ ಶೋರ್ ಪ್ಯಾಟ್ರೋಲಿಂಗ್ ವೆಸಲ್ ಅಂತ ಹೇಳಿದ್ರೆ ಈ ಪೊಲೀಸ್ನವರು ಹೇಗೆ ಪೆಟ್ರೋಲಿಂಗ್ ಮಾಡ್ತಾರೆ ನೋಡಿ ಅವರ ಜೀಪ್ ಅಲ್ಲಿ, ಅದೇ ರೀತಿ ತಟ ರಕ್ಷಣೆ ಅಥವಾ ಕರಾವಳಿ ರಕ್ಷಣೆಗೆ ಸಂಬಂಧಿಸಿದಾಗೆ ಕೂಡ ಕೋಸ್ಟ್ ಗಾರ್ಡ್ನವರು ಅಥವಾ ಕರಾವಳಿ ರಕ್ಷಣಾ ಪಡೆಯವರು ಈ ಒಂದು ಹಡಗಿನ ಮೂಲಕ ರಕ್ಷಣಾ ಕ್ರಮಗಳನ್ನು ಕೈಗೊಳ್ಳುವಂಥದ್ದು. ಸೊ ದಟ್ ಇಸ್ ಕಾಲ್ಡ್ ಆಸ್ ಆಫ್ ಶೋರ್ ಪ್ಯಾಟ್ರೋಲಿಂಗ್ ವೆಸಲ್. ಸೊ ಇತ್ತೀಚೆಗೆ ಸಜಗ್ ಅಂತ ಹೇಳುವಂತಹ ಈ ಒಂದು ಹಡಗನ್ನು ಕೂಡ ಅವರು ಅನಾವರಣಗೊಳಿಸಿದ್ದಾರೆ, ಅಥವಾ ಅದರ ಕಾರ್ಯಾಚರಣೆ ಅದು ಇನ್ನು ಪ್ರಾರಂಭ ಮಾಡಲಿಕ್ಕಿದೆ. ಸೊ ಅದು ಕೋಸ್ಟ್ ಗಾರ್ಡ್ಗೆ ಸಂಬಂಧಿಸಿದಾಗೆ. ಹಾಗೆ ಇನ್ನೊಂದು ಗವರ್ಮೆಂಟ್ ಸ್ಕೀಮ್, ಇದು ಸೆಂಟ್ರಲ್, ಅಂದ್ರೆ ಪ್ರಧಾನಮಂತ್ರಿಯವರು ಇತ್ತೀಚೆಗೆ ಅಂದ್ರೆ ನಿನ್ನೆ ಅಷ್ಟೇ ಅನೌನ್ಸ್ ಮಾಡಿರುವಂತದ್ದು, ₹10 lakh ಕಾರ್ಪಸ್ ಫಂಡ್ ಫಾರ್ ಎವ್ರಿ ಚೈಲ್ಡ್ ಹೂ ಇಸ್ ಆರ್ಫನ್ ಬೈ COVID-19. ಸೊ ಪ್ರತಿಯೊಂದು ಮಗು ಯಾರು COVID-19 ಇಂದ ತನ್ನ ಹೆತ್ತವರನ್ನು ಕಳ್ಕೊಂಡು ತಬ್ಬಲಿಯಾಗಿದೆ ಅಂತಹ ಮಗುವಿಗೆ ₹10 ಲಕ್ಷ ನಿಧಿಯ ಒಂದು ಕಾರ್ಪಸ್ ಫಂಡ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಕೂಡ ಹೆಚ್ಚುವರಿಯಾದ ವಿಷಯಗಳನ್ನು ಕಲೆ ಹಾಕ್ತಾ, ಹಾಗೇನೆ ಕೊನೆಯದಾಗಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ there are some MCQs. ಸೊ we shall go ahead. ಸೊ ಮೊದಲನೇದಾಗಿ ಜಲಧಾರೆ ಪ್ರಾಜೆಕ್ಟ್, ಇದನ್ನು ಆಲ್ರೆಡಿ ಆದಷ್ಟು ಶೀಘ್ರವಾಗಿ ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ ಹೇಳಿಬಿಟ್ಟು ಮಿನಿಸ್ಟರ್ ಫಾರ್ ಲಾರ್ಜ್ ಅಂಡ್ ಮೀಡಿಯಂ ಇಂಡಸ್ಟ್ರೀಸ್ ಜಗದೀಶ್ ಶೆಟ್ಟರ್ ಅವರು ಇತ್ತೀಚೆಗೆ ಅಂದ್ರೆ ನಿನ್ನೆ ಅಷ್ಟೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದು 1032 ಕೋಟಿ ರೂಪಾಯಿಯ ಒಂದು ಪ್ರಾಜೆಕ್ಟ್. ಓಕೆ, ಹಾಗೆ ಈ ಪ್ರಾಜೆಕ್ಟ್ ನ ಉದ್ದೇಶ ಏನು? ಜಲಧಾರೆ ಪ್ರಾಜೆಕ್ಟ್ ನ ಉದ್ದೇಶ ಇಷ್ಟೇ, ಈ ಒಂದು ಧಾರವಾಡ ಜಿಲ್ಲೆ ಅದನ್ನು ಮತ್ತೆ ವಿಸ್ತರಿಸಲಿಕ್ಕಿದ್ದಾರೆ. ಆದ್ರೆ ಪ್ರಥಮ ನಿಟ್ಟಿನಲ್ಲಿ ಈ ಒಂದು ಧಾರವಾಡ ಜಿಲ್ಲೆಯಲ್ಲಿರುವಂತಹ ಸರಿಸುಮಾರು 388 ಗ್ರಾಮಗಳಿಗೆ ನೀರಿನ ಪೂರೈಕೆಗೆ ಸಂಬಂಧಿಸಿದಾಗಿ ಈ ಯೋಜನೆಯು ತಲುಪಲಿದೆ. ಓಕೆ, ಸೊ ಈ 1032 ಕೋಟಿ ರೂಪಾಯಿಯ ಈ ಜಲಧಾರೆ ಪ್ರಾಜೆಕ್ಟ್ಗೆ ಈಗಾಗಲೇ ಕೇಂದ್ರ ಸರ್ಕಾರ 340.48 ಕೋಟಿ ರೂಪಾಯಿಯನ್ನು ಜಲ ಜೀವನ್ ಮಿಷನ್ ಈ ಒಂದು ಯೋಜನೆ ಅಡಿಯಲ್ಲಿ ಅದು ಸ್ಯಾಂಕ್ಷನ್ ಮಾಡ್ಲಿಕ್ಕಿದೆ ನಮ್ಮ ರಾಜ್ಯಕ್ಕೆ. ಹಾಗೇನೆ ರಾಜ್ಯ ಸರ್ಕಾರ ಅದಕ್ಕೆ ಪೂರಕವಾಗಿ 602 ಕೋಟಿ ರೂಪಾಯಿ ವ್ಯಯ ಮಾಡ್ಲಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಸ್ಯಾಂಕ್ಷನ್ ಮಾಡ್ಲಿಕ್ಕಿದೆ. ಸೊ ಇಟ್ ಈಸ್ ಆನ್ ಅ ಶೇರಿಂಗ್ ಬೇಸಿಸ್ ಬಿಟ್ವೀನ್ ದ ಯೂನಿಯನ್ ಗವರ್ಮೆಂಟ್ ಅಂಡ್ ದ ಸ್ಟೇಟ್ ಗವರ್ಮೆಂಟ್. ಸೊ ಹಾಗಾಗಿ ಇದನ್ನು ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ನಾವು ಹೇಳ್ತೇವೆ, ಕೇಂದ್ರ ಪ್ರಾಯೋಜಿತ ಯೋಜನೆ. ಸೊ ಯಾವಾಗ ಕೇಂದ್ರ ಮತ್ತು ರಾಜ್ಯಗಳ ನಡುವಲ್ಲಿ ಈ ಒಂದು ರೀತಿಯ ಏನ್ ಹೇಳುದು ಶೇರಿಂಗ್ ಬೇಸಿಸ್ ನಡೀತದೆ ಯಾವುದೇ ಒಂದು ಯೋಜನೆಗೆ ಸಂಬಂಧಿಸಿದಾಗೆ, ಅಂತದನ್ನು ನಾವು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಹೇಳುವಂಥದ್ದು. ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಕೆಲವೊಮ್ಮೆ ಅದು 60:40 ಇರ್ತದೆ, 80:20 ಇರ್ತದೆ, 90:10 ಇರ್ತದೆ, 90:10 ಇರ್ತದೆ. ಸೊ ಹೀಗೆ ಆ ರೇಷಿಯೋ ಬೇರೆ ಬೇರೆ ಆಗಿ ಅದು ಚೇಂಜ್ ಆಗ್ತಾ ಇರ್ತದೆ. ಇನ್ನು ಕೆಲವು ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ ಅಂತ ಇರ್ತದೆ. ಇದು ಹೆಚ್ಚಾಗಿ ಕೇಂದ್ರವೇ ಇದಕ್ಕೆ ಪರಿಪೂರ್ಣ ರೀತಿಯಲ್ಲಿ 100% ಟೋಟಲ್ ಆಗಿ ಫಂಡಿಂಗ್ ಮಾಡುವಂತ ಸ್ಕೀಮ್ಸ್ಗಳು. ಓಕೆ, ಸೊ ಇದಿಷ್ಟು ಈ ಒಂದು ಜಲಧಾರೆ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಹಾಗೆ. ಹಾಗೆ ಇನ್ನೊಂದು ವಿಷಯ ಇದೆ,
ರಿಮೈನಿಂಗ್ ರುಪೀಸ್ 423 crores 423 ಕೋಟಿ ಏನು ಆ ಒಂದು ಬಜೆಟ್ಗೆ ಕಡಿಮೆ ಆಗಬಹುದು, ಅದನ್ನು ಆ ನಂತರ ಲೋನ್ ನ ಮುಖಾಂತರ ನಾಬಾರ್ಡ್ ಬ್ಯಾಂಕಿನ ಮೂಲಕ ಅದನ್ನು ರೇಸ್ ಮಾಡ್ಲಿಕ್ಕಿದ್ದಾರೆ. ನಾಬಾರ್ಡ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳಿಬಿಟ್ಟು ಆ ಬ್ಯಾಂಕ್ 1982ರಲ್ಲಿ ಅದೇನು ಪ್ರಾರಂಭ ಆಯ್ತು. ಸೊ ಇದು ಮುಂಬೈಯಲ್ಲಿ ಇದರ ಒಂದು ಕೇಂದ್ರ ಕಚೇರಿ ಇದ್ದುಕೊಂಡು, ಸೊ ಆ ಬ್ಯಾಂಕ್ ನ ಮೂಲಕ ಸಾಲದ ರೂಪದಲ್ಲಿ ಅದಕ್ಕೆ ಆ ಒಂದು ಪ್ರಾಜೆಕ್ಟ್ಗೆ ಹೆಚ್ಚುವರಿಯಾದ್ರೆ ಅದಕ್ಕೆ ಹೊಂದಾಣಿಕೆ ಮಾಡ್ಲಿಕ್ಕಿದ್ದಾರೆ. ಸೊ ಇದಿಷ್ಟು ಜಲಧಾರೆ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಹಾಗೆ. ಈಗ ಜಲಧಾರೆ ಪ್ರಾಜೆಕ್ಟ್ಗೆ ಸಂಬಂಧಿಸಿದ ಹಾಗೆ ಇನ್ನು ಕೆಲವೆಲ್ಲ ಒಂದು ಹಿನ್ನೆಲೆಯ ಮಾಹಿತಿಗಳು. 2018ರ ಒಂದು ಅಂಕಿಅಂಶಗಳ ಪ್ರಕಾರ ನಮ್ಮ ರಾಜ್ಯದಲ್ಲಿ 156 ತಾಲೂಕುಗಳು ಬರ ಪೀಡಿತ ಪ್ರದೇಶಗಳಾಗಿದೆ. ಅದರ ಜೊತೆಯಲ್ಲಿ ನಮ್ಮ ಇಡೀ ಕರ್ನಾಟಕ ರಾಜ್ಯದ ಒಂದು ಮೂಲ ಕುಡಿಯುವ ನೀರಿನ ಒಂದು ಮೂಲ ಯಾವುದು ಅಂತ ಹೇಳಿದ್ರೆ ಇಟ್ ಇಸ್ ಗ್ರೌಂಡ್ ವಾಟರ್, ಅಂದ್ರೆ ಅಂತರ್ಜಲ. ನಿಮಗೆಲ್ಲ ಗೊತ್ತಿದೆ, ಈಗ ಬೇರೆ ಬೇರೆ ಒಂದು ಮಾಲಿನ್ಯದ ಒಂದು ಪ್ರಭಾವದಿಂದ ಡ್ಯೂ ಟು ದ ಡಿಪ್ಲೀಷನ್ ಆರ್ ಟು ದ ಪೊಲ್ಯೂಷನ್, ದ ಡಿಪ್ಲೀಷನ್ ಆಫ್ ಗ್ರೌಂಡ್ ವಾಟರ್ ಅಂಡ್ ಡ್ಯೂ ಟು ದ ಡ್ರೈನಿಂಗ್ ಆಫ್ ದ ರಿವರ್ಸ್, ದ ಪಾಪ್ಯುಲೇಷನ್ ಇಸ್ ನೌ ಸ್ಟ್ರಗ್ಲಿಂಗ್ ಟು ಮೀಟ್ ಇಟ್ಸ್ ಡ್ರಿಂಕಿಂಗ್ ವಾಟರ್ ನೀಡ್ಸ್. ಅಂದ್ರೆ ಅಂತರ್ಜಲದ ಮಟ್ಟ ತೀವ್ರವಾಗಿ ಕುಸಿತ ಕಂಡು ಬರುವುದರಿಂದ ಹಲವಾರು ಈ ರೀತಿ ನೀರಿನ ಪೂರೈಕೆಗೆ ಬಹಳಷ್ಟು ಕಷ್ಟ ಸಾಧ್ಯ ಆಗ್ತಾ ಇದೆ ನಮ್ಮ ರಾಜ್ಯದ ಜನತೆಗೆ. ಅದರ ಜೊತೆಯಲ್ಲಿ ಕೆಲವು ಜಿಲ್ಲೆಗಳಲ್ಲಿ ಹಾಗೂ ತಾಲೂಕುಗಳಲ್ಲಿ ಅಂತರ್ಜಲ ಕೂಡ ಕಂಟಾಮಿನೇಟ್ ಆಗಿದೆ ಅಥವಾ ಕಲುಷಿತಗೊಂಡಿದೆ. ಫಾರ್ ಎಕ್ಸಾಂಪಲ್ ಕೋಲಾರ್ ಮತ್ತು ಕೆಲವು ಪ್ಲೇಸಸ್ಗಳಲ್ಲಿ, ರಾಜ್ಯಗಳಲ್ಲಿ ಫ್ಲೋರಾಸಿಸ್ ಅಂತ ಹೇಳಿ, ಅಂದ್ರೆ ಫ್ಲೋರೈಡ್ ಕಂಟೆಂಟ್ ಅಂತರ್ಜಲದಲ್ಲಿ ಕಂಡು ಬರುವಂಥದ್ದು. ಅವರ ಹಲ್ಲಿನಲ್ಲಿ ಆ ಒಂದು ಹಳದಿ ರೀತಿಯ ಅಥವಾ ಬಿಳಿ ಅಂಶದ ಒಂದು ಅವರ ಎನೆಮಲ್ ಅಲ್ಲಿ ಅದು ಪದರದ ರೂಪದಲ್ಲಿ ಸಿಲ್ಕ್ ಹಾಕೊಳ್ಳುವಂಥದ್ದು. ಸೊ ಅದಕ್ಕೆ ಫ್ಲೋರಾಸಿಸ್ ಅಂತ ಹೇಳ್ತೇವೆ. ಸೊ ಒಟ್ಟಾರೆಯಾಗಿ ಅಂತರ್ಜಲ ಕುಸಿತ ಮತ್ತು ಅಂತರ್ಜಲ ಕಂಟಾಮಿನೇಟ್ ಆಗುವ ಕಾರಣದಿಂದಾಗಿ ಕುಡಿಯುವ ನೀರಿಗೆ ಬಹಳಷ್ಟು ಹಾಹಾಕಾರ ನಮ್ಮ ರಾಜ್ಯದಲ್ಲಿದೆ. ಸೊ ಅದಕ್ಕೆ ಪೂರಕವಾಗಿ ಈ ಒಂದು ಜಲಧಾರೆ ಪ್ರಾಜೆಕ್ಟ್ ಅನ್ನು ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕಿದ್ದಾರೆ. ಓಕೆ, ಅಂಡ್ ಇಲ್ಲಿ ನಾವು ನೋಡಬಹುದು, ಜಲ್ ಜೀವನ್ ಮಿಷನ್ ಕರ್ನಾಟಕ ಹ್ಯಾಸ್ ಬಿನ್ ಇಂಪ್ಲಿಮೆಂಟೆಡ್ ವಿತ್ ಅ ಲಾರ್ಜರ್ ಆಬ್ಜೆಕ್ಟಿವ್ ಆಫ್ ಪ್ರೊವೈಡಿಂಗ್ ಸೇಫ್ ಡ್ರಿಂಕಿಂಗ್ ವಾಟರ್ ಟು ಆಲ್ ಹೌಸ್ ಹೋಲ್ಡ್ಸ್ ಇನ್ ರೂರಲ್ ಇಂಡಿಯಾ by 2024 through functional household tap connections. ಈಗ ಜಲಜೀವನ್ ಮಿಷನ್ ನ ಮುಖ್ಯ ಉದ್ದೇಶ ಇಷ್ಟೇ. ಅದು 2020ರಿಂದ 2024ರವರೆಗೆ ಇರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಯೋಜನೆ, ಸೆಂಟ್ರಲಿ ಸ್ಪಾನ್ಸರ್ಡ್ ಯೋಜನೆ, ಅದು ಕೇಂದ್ರ ಪ್ರಾಯೋಜಿತ ಯೋಜನೆ ಅದು. ಸೊ ಅದರ ಅನ್ವಯ ಅದರ ಪ್ರಮುಖವಾದಂತಹ ಉದ್ದೇಶ ಇಷ್ಟೇ. ಜಲಜೀವನ್ ಮಿಷನ್ ನ ಉದ್ದೇಶ ಪ್ರತಿ ಒಂದು ಹಳ್ಳಿಯ ಅಥವಾ ಗ್ರಾಮೀಣ ಪ್ರದೇಶದ ಮನೆಗೂ ಕೂಡ ಕಾರ್ಯಾತ್ಮಕವಾಗಿ ಮನೆಗಳಿಗೆ ನಲ್ಲಿ ನೀರಿನ ಒಂದು ಸಂಪರ್ಕ ಹಾಗೂ ನೀರಿನ ಪೂರೈಕೆ ಆಗಬೇಕು. ಇದು ಅದರ ಪ್ರಮುಖವಾದಂತಹ ಉದ್ದೇಶ. ಯಾಕಂದ್ರೆ ಎಷ್ಟೋ ಹಳ್ಳಿಗಳಲ್ಲಿ ನಾವು ನೋಡ್ತೇವೆ, ಎಸ್ಪೆಷಲಿ ಇನ್ ನಾರ್ದರ್ನ್ ಸ್ಟೇಟ್ಸ್ ಲೈಕ್ ಗುಜರಾತ್ ಅಂಡ್ ರಾಜಸ್ಥಾನ್, ನಮ್ಮ ರಾಜ್ಯದಲ್ಲೂ ಏನೋ ಕಡಿಮೆ ಇಲ್ಲ, ಕುಡಿಯುವ ನೀರಿಗೆ ತುಂಬಾನೇ ಬೇಸಿಗೆ ಕಾಲದಲ್ಲಿ ಪರದಾಡುವಂತ ಒಂದು ಪರಿಸ್ಥಿತಿ ಉಂಟಾಗಿದೆ. ಸೊ ಹಾಗಾಗಿ ಈ ಜಲ್ ಜೀವನ್ ಮಿಷನ್ ನ ಪ್ರಮುಖ ಉದ್ದೇಶ ಇಷ್ಟೇ, ಇಡೀ ದೇಶದಲ್ಲಿ ಎಲ್ಲ ಹಳ್ಳಿಗಳ ಮನೆಗೂ ಕೂಡ ಈ ಒಂದು ಕಾರ್ಯರೂಪಾತ್ಮಕವಾಗಿ ನಲ್ಲಿ ನೀರಿನ ಒಂದು ಸಂಪರ್ಕ ಹಾಗೂ ಪೂರೈಕೆ ಆಗಬೇಕು ಬೈ 2024. ಅದಕ್ಕೆ ಫಂಕ್ಷನಲ್ ಹೌಸ್ ಹೋಲ್ಡ್ ಟ್ಯಾಪ್ ಕನೆಕ್ಷನ್ಸ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಹೇಳುವಂಥದ್ದು. ಸೊ ದಟ್ ಇಸ್ ದ ಮೇನ್ ಆಬ್ಜೆಕ್ಟಿವ್ ಆಫ್ ಜಲ್ ಜೀವನ್ ಮಿಷನ್. ಇನ್ನು ಕೆಲವೆಲ್ಲ ಉದ್ದೇಶಗಳಿದೆ ಜಲ್ ಜೀವನ್ ಮಿಷನ್ಗೆ ಸಂಬಂಧಿಸಿದಾಗೆ. ಸೊ ನಮ್ಮ ರಾಜ್ಯದಲ್ಲಿ ಜಲಧಾರೆ ಪ್ರಾಜೆಕ್ಟ್ ಅನ್ನು ಈ ಜಲ ಜೀವನ್ ಮಿಷನ್ ಅಡಿಯಲ್ಲಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಈಗ ಜಲ್ ಜೀವನ್ ಮಿಷನ್ ಇಸ್ ಇನ್ ಕರ್ನಾಟಕ ಇಸ್ ಇಂಪ್ಲಿಮೆಂಟೆಡ್ ಆಸ್ ಮನೆಗೆ ಗಂಗೆ ಸ್ಕೀಮ್ ಅಂತ ಹೇಳಿಬಿಟ್ಟು, ಮನೆಗೆ ಗಂಗೆ ಯೋಜನೆ ಆಧಾರದಲ್ಲಿ ಆ ಒಂದು ಹೆಸರಿನ ಮೂಲಕ, ಟ್ಯಾಗ್ ನ ಮೂಲಕ ಅಥವಾ ಯೋಜನೆಯ ಮೂಲಕ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. ಜಲ್ ಜೀವನ್ ಮಿಷನ್ ನ ಒಂದು ಇನ್ನೊಂದು ಆಯಾಮವನ್ನು. ಹಾಗೂ ಜಲ್ ಜೀವನ್ ಮಿಷನ್ ನ ಇನ್ನೊಂದು ಪ್ರಮುಖ ಉದ್ದೇಶಗಳು ಏನು ಅಂತ ಹೇಳಿದ್ರೆ, ಕುಡಿಯುವ ನೀರಿನ ಒಂದು ಸಂಪನ್ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಸುಸ್ಥಿರವಾಗಿ ಅದನ್ನು ಬಳಕೆ ಮಾಡುವಂಥದ್ದು, ನೀರನ್ನು ಸಂರಕ್ಷಣೆ ಮಾಡುವಂಥದ್ದು, ಮತ್ತೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇರ್ಬೋದು, ರೆಜುವಿನೇಷನ್ ಇರ್ಬೋದು, ರೀಚಾರ್ಜಿಂಗ್ ಆಫ್ ವಾಟರ್ ಬಾಡೀಸ್ ಅಂದ್ರೆ ಕೆರೆ ಸರೋವರಗಳನ್ನು ಅದರ ಹೂಳೆತ್ತಿಕೊಂಡು ಅದನ್ನು ಅಂತರ್ಜಲ ವೃದ್ಧಿ ಆಗುವ ರೀತಿಯಲ್ಲಿ ಅದನ್ನು ಸಂರಕ್ಷಿಸುವಂಥದ್ದು. ಸೊ ಇವೆಲ್ಲವೂ ಕೂಡ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶಗಳು. ಓಕೆ, ಈಗ ಜಲ ಜೀವನ್ ಮಿಷನ್ ನ ಬಗ್ಗೆ ನಾವು ಸ್ವಲ್ಪ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡುವ, ಬಿಕಾಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಸ್ಕೀಮ್. ಯಾಕಂದ್ರೆ ಇಡೀ ದೇಶದ ಒಂದು ಜನತೆ, ಅದರಲ್ಲೂ ಕೂಡ ಗ್ರಾಮೀಣ ವಲಯದ ಮನೆಗಳಿಗೂ ಕೂಡ 2024ರ ಒಳಗೆ ಈ ಒಂದು ಕುಡಿಯುವ ನೀರಿನ ಪೂರೈಕೆ ನಲ್ಲಿಯ ಮೂಲಕ ಅಂತ ಹೇಳುವಾಗ ಇಟ್ ಈಸ್ ನಾಟ್ ಎ ಈಸಿ ಥಿಂಗ್. ಸೊ ಹಾಗಾಗಿ ಆ ವಿಶಿಷ್ಟ ಯೋಜನೆಯನ್ನು ಕೈಗೊಂಡಿದ್ದಾರೆ. ಬಹುತೇಕ ಈ ಕೋವಿಡ್-19 ಅನ್ನೋದು ಏನು ವಿಸ್ತರಣೆಗೊಳ್ಳಿಕ್ಕಿದೆಯೋ ಇಲ್ವೋ ಅಂತ ಹೇಳಿ ನಾವು ಕಾದು ನೋಡ್ಬೇಕು. ಬಟ್ ಮನಸ್ಸಿದ್ದರೆ ಮಾರ್ಗ ಖಂಡಿತವಾಗಿ ಅಂತ ಹೇಳ್ತಾ, ಇದು ಆದಷ್ಟು ಇದರ
ಅದರ ಉದ್ದೇಶಗಳನ್ನು ಈಡೇರಿಸುವಂತ ಎಲ್ಲ ಆಯಾಮವನ್ನು ನಾವು ಕಾಣಬಹುದು. ಈಗ ಈ ಜಲ್ ಜೀವನ್ ಮಿಷನ್ ಅಂತ ಇದೆಯಲ್ಲ, ಇದನ್ನು ಇಂಪ್ಲಿಮೆಂಟ್ ಅಥವಾ ಅದನ್ನು ಕಾರ್ಯರೂಪವಾಗಿ ತರುವಂತ ಸಚಿವಾಲಯ ಯಾವುದು, ಅದನ್ನು ಪರೀಕ್ಷೆಗೆ ಕೇಳಬಹುದು ಕೇಂದ್ರ ನಿಟ್ಟಿನಲ್ಲಿ. ಸೊ ಜಲಶಕ್ತಿ ಮಿನಿಸ್ಟ್ರಿ, ಜಲಶಕ್ತಿ ಸಚಿವಾಲಯ ಅಂತ ಹೇಳಿಬಿಟ್ಟು ಹೊಸದಾಗಿ ಈ ಒಂದು ಯೋಜನೆಗೋಸ್ಕರವೇ ಕೇಂದ್ರ ಸರ್ಕಾರ ಒಂದು ಸಚಿವಾಲಯವನ್ನು ಕ್ರಿಯೇಟ್ ಮಾಡಿದೆ. ಓಕೆ, ಸೊ ಈ ಸಚಿವಾಲಯದ ಒಂದು ನಾವು ಇದನ್ನು ನೋಡಿದ್ರೆ ಇಲ್ಲಿ ನಾವು ನೋಡ್ಬೋದು, ಸರ್ಕಾರ, ಕೇಂದ್ರ ಸರ್ಕಾರ ಈ ಜಲಶಕ್ತಿ ಅಂತ ಹೇಳುವಂತ ಈ ಸಚಿವಾಲಯವನ್ನು ಮಿನಿಸ್ಟ್ರಿ ಆಫ್ ವಾಟರ್ ರಿಸೋರ್ಸಸ್, ರಿವರ್ ಡೆವಲಪ್ಮೆಂಟ್ ಅಂಡ್ ಗಂಗಾ ರೆಜ್ಯುವಿನೇಷನ್ ಅಲಾಂಗ್ ವಿತ್ ಡ್ರಿಂಕಿಂಗ್ ವಾಟರ್ ಅಂಡ್ ಸ್ಯಾನಿಟೇಷನ್, ಸೊ ಈ 3 ಡಿಪಾರ್ಟ್ಮೆಂಟ್ ಗಳ ಮಿನಿಸ್ಟ್ರೀಸ್ ಗಳ ಒಂದು ರೀತಿಯ ಮರ್ಜಿಂಗ್ ಜೊತೆ ಈ ಒಂದು ಜಲಶಕ್ತಿ ಅಂತ ಹೇಳುವಂತ ಹೊಸ ಸಚಿವಾಲಯವನ್ನದು ರೂಪುಗೊಳಿಸಿದೆ. ಸೊ ಜಲ್ ಜೀವನ್ ಮಿಷನ್ ಎಂಬುದು ಅದೊಂದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಎಸ್, ಈಗ ಬಾಲ ಸೇವಾ ಯೋಜನೆ ಫಾರ್ ಚಿಲ್ಡ್ರನ್ ಹೂ ಆರ್ ಆರ್ಫನ್ಡ್ ಬೈ COVID-19. ಸೊ ಬಾಲ ಸೇವಾ ಯೋಜನೆ ಎಂಬುದು ಕೇಂದ್ರ ಸರ್ಕಾರದ ಒಂದು ಸಜೆಷನ್ಸ್ ಮತ್ತೆ ಅವರ ಒಂದು ಸಜೆಷನ್ಸ್ ನ ಮೇಲೆಗೆ ಕರ್ನಾಟಕ ರಾಜ್ಯವು ಮುಖ್ಯಮಂತ್ರಿ ಬಾಲ ಸೇವಾ ಯೋಜನೆ ಅಂತ ಹೇಳುವಂತ ಒಂದು ಯೋಜನೆಯನ್ನು ನಿನ್ನೆ ಅಷ್ಟೇ ಮುಖ್ಯಮಂತ್ರಿಯವರು ಅದರ ಹೇಳಿಕೆಯನ್ನು ಹೇಳಿದ್ದಾರೆ. ಸೊ ಈ ಯೋಜನೆ ಅಡಿಯಲ್ಲಿ COVID-19 ಇಂದ ತಬ್ಬಲಿಯಾಗಿರುವಂತಹ ಒಂದು ಮಗು, ಓಕೆ, ಒಂದು ಇಬ್ರು ಪೇರೆಂಟ್ಸ್ ಗಳನ್ನು ಒಂದು ವೇಳೆ ಕಳ್ಕೊಂಡಿದ್ರೆ ಅಥವಾ ಒಂದು ಪೇರೆಂಟ್ ಅನ್ನು ಕಳ್ಕೊಂಡಿದ್ರೆ ಅಥವಾ ಇಬ್ರು ಪೇರೆಂಟ್ಸ್ ಗಳಿಲ್ಲದೆ ಅದನ್ನು ನೋಡ್ಕೊಳ್ಳುವಂತ ಅದರ ಏನ್ ಹೇಳುದು ಅಡಾಪ್ಷನ್ ಅನ್ನು ಮಾಡ್ಕೊಳ್ಳುವಂತ ವ್ಯಕ್ತಿ ಒಂದು ವೇಳೆ ಸಾವಿಗೀಡಾದ್ರೆ ಅಥವಾ ಆ ಫ್ಯಾಮಿಲಿಯನ್ನು ಒಬ್ಬರೇ ಅದಕ್ಕೆ ಬ್ರೆಡ್ ವಿನ್ನರ್ ಆಫ್ ದ ಫ್ಯಾಮಿಲಿ ಅಂತ ಹೇಳಿದ್ರೆ ಅವರೊಬ್ಬರೇ ಸಾಕಿ ಸಲಹುವಂತ ವ್ಯಕ್ತಿ ಒಂದು ವೇಳೆ ಆಸುನೀಗಿದ್ರೆ, ಸೊ ಅಂತಹ ಮಕ್ಕಳಿಗೆ, ಅದು 10 ವರ್ಷಕ್ಕಿಂತ ಕೆಳಗೆ ವಯೋಮಾನದ ಮಕ್ಕಳಿಗೆ ಪ್ರತಿ ತಿಂಗಳು 3,500 ಮೊತ್ತವನ್ನು ಅವರ ಕೇರ್ ಟೇಕರ್ಗೆ ಅವರಿಗೆ ಕೊಡುವಂಥದ್ದು. ಓಕೆ, ಅಂದ್ರೆ ಅವರನ್ನು ಯಾರಾದ್ರೂ ನೋಡ್ಲಿಕ್ಕೆ ಇದ್ರೆ ಅವರಿಗೆ ಈ ರೀತಿಯ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಅನ್ನು ಕೊಡುವಂಥದ್ದು. ಇನ್ ಕೇಸ್ ನೋ ಕೇರ್ ಟೇಕರ್ಸ್, ಒಂದು ವೇಳೆ ಯಾರು ಕೇರ್ ಟೇಕರ್ಸ್ ಇಲ್ಲದಿದ್ರೆ ನೋಂದಣಿ ಪಡ್ಕೊಂಡಂತಹ ಮಕ್ಕಳ ಒಂದು ಏನು ಮಕ್ಕಳನ್ನು ನೋಡ್ಕೊಳ್ಳುವಂತ ಕೆಲವೆಲ್ಲ ಏನು ಇನ್ಸ್ಟಿಟ್ಯೂಷನ್ಸ್ ಗಳಿವೆ, ಬಾಲ ವಿಹಾರಗಳಿರ್ಬೋದು ಮತ್ತು ಕೆಲವೇ NGOಗಳೆಲ್ಲ ಏನು ಸ್ಟಾರ್ಟ್ ಮಾಡಿದಾವೆ, ಸೊ ಅವುಗಳಿಗೆ ಆ ರೀತಿಯ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಅನ್ನು ಕೊಡುವಂಥದ್ದು. ಅದಲ್ಲದೆ 10ನೇ ಕ್ಲಾಸ್ ಪಾಸ್ ಆಗುವಂತ ಈ ಒಂದು ಆಯಾಮದಲ್ಲಿ ಸಮಸ್ಯೆಯಲ್ಲಿರುವಂತಹ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ಇರಬಹುದು ಮತ್ತು ಅವರ ಹೆಚ್ಚುವರಿ ಆಗಿರುವಂತಹ ಉನ್ನತ ಶಿಕ್ಷಣ ಅಥವಾ ತಾಂತ್ರಿಕ ಶಿಕ್ಷಣ ಹಾಗೂ ಇದಕ್ಕೆ ಪೂರಕವಾಗಿರುವಂತಹ ಒಂದು ಕೌಶಲ್ಯ ಅಭಿವೃದ್ಧಿಗೆ ಸಂಬಂಧಿಸಿದಾಗೆ ಸರ್ಕಾರವು ಇವರಿಗೆ ನೆರವು ನೀಡಲಿಕ್ಕಿದೆ. ಅದಲ್ಲದೆ ಹೆಣ್ಣು ಮಕ್ಕಳು 21 ವರ್ಷದ ಆ ಒಂದು ವಯಸ್ಸಿನಲ್ಲೂ ಕೂಡ ಈ ರೀತಿಯ ಸ್ಥಿತಿಗತಿಗಳಿಗೆ ತಲುಪಿದ್ರೆ ಇವರಿಗೆ 1 ಲಕ್ಷ ರೂಪಾಯಿ ಅವರಿಗೆ ಉನ್ನತ ಶಿಕ್ಷಣಕ್ಕೆ ಹಾಗೂ ಅವರಿಗೆ ಸ್ವ ಉದ್ಯೋಗಕ್ಕೆ ಹಾಗೂ ಅವರ ವಿವಾಹದ ಒಂದು ವೆಚ್ಚಕ್ಕೋಸ್ಕರ 1 ಲಕ್ಷ ರೂಪಾಯಿಯ ಈ ಎಲ್ಲ ಆಯಾಮಗಳಲ್ಲಿ, ಅದು ಹೈಯರ್ ಎಜುಕೇಶನ್ ಇರ್ಬೋದು, ಸೆಲ್ಫ್ ಎಂಪ್ಲಾಯ್ಮೆಂಟ್ ಇರ್ಬೋದು ಅಥವಾ ಅವರ ಮ್ಯಾರೇಜ್ ಎಕ್ಸ್ಪೆನ್ಸಸ್ಗೆ ಸರ್ಕಾರ 1 ಲಕ್ಷ ರೂಪಾಯಿ ಅವರಿಗೆ ನೀಡಲಿಕ್ಕಿದೆ. ಸೊ ಇದು ಬಾಲ ಸೇವಾ ಯೋಜನೆ ಫಾರ್ ಚಿಲ್ಡ್ರನ್ ಹೂ ಆರ್ ಆರ್ಫನ್ಡ್ ಬೈ COVID-19. ಓಕೆ, ಸೊ ಇದು ಯಾರು ಮಕ್ಕಳು ಬಿಲೋ 10 ಇಯರ್ಸ್ ಈ ರೀತಿಯ ಹಿನ್ನೆಲೆಯಲ್ಲಿ ಯಾವ ನಮ್ಮ ಮಕ್ಕಳು ಇದ್ದಾರೆ ಅವರಿಗೆ ಒಂದು ಅವರ ಕೇರ್ ಟೇಕರ್ಗೆ ಈ ರೀತಿ ಇರುವಂತಹ ಒಂದು ಯೋಜನೆ, ದಟ್ ಈಸ್ ಬಾಲ ಸೇವಾ ಯೋಜನೆ. ಈಗ ಈ ಯೋಜನೆಯನ್ನು ಕರ್ನಾಟಕ ಅಲ್ಲದೆ ಅಸ್ಸಾಂ, ಉತ್ತರ ಪ್ರದೇಶ, ಹರಿಯಾಣ, ಗುಜರಾತ್ ಈ ರಾಜ್ಯಗಳು ಕೂಡ ರಾಜ್ಯ ಮಟ್ಟದಲ್ಲಿ ಈ ಒಂದು ಹಣಕಾಸಿನ ಒಂದು ಸೌಕರ್ಯ ಅಥವಾ ಒಂದು ವ್ಯವಸ್ಥೆಯನ್ನು ಈ ಮಕ್ಕಳಿಗೆ ಕೊಡುವಂತ ನಿಟ್ಟಿನಲ್ಲಿ ಅವರು ಕೂಡ ಆ ರಾಜ್ಯಗಳು ಕೂಡ ಈಗಾಗಲೇ ಘೋಷಣೆಯನ್ನು ಮಾಡಿಕೊಟ್ಟಿವೆ. ಎಜುಕೇಶನ್ಗೆ ಇರ್ಬೋದು, ಸ್ಕಿಲ್ ಡೆವಲಪ್ಮೆಂಟ್ ಇರ್ಬೋದು, ಅವರೀಗ ಇನ್ನು ಯಾರು ಅವರ ಗಾರ್ಡಿಯನ್ ಆಗಿ ಅವರ ಒಂದು ಪೋಷಣೆಯನ್ನು ಮಾಡಲಿಕ್ಕಿದ್ದಾರೆ, ಸೊ ಅವರಿಗೆ ಈ ರೀತಿಯ ಒಂದು ಧನ ಸಹಾಯವನ್ನು ಹಾಗೂ ನಾನಾ ಆಯಾಮಗಳಲ್ಲಿ ಈ ಒಂದು ಯೋಜನೆಯನ್ನು ತಲುಪಿಸಲಿಕ್ಕಿದ್ದಾರೆ. ಈಗ Coast Guard will get more responsibilities, Doval Commission's OPV Sajag. So virtual commissioning of offshore patrol vessel Sajag into the Indian Coast Guard by Ajit Doval, that is National Security Advisor. So ನಮ್ಮ ದೇಶದ ಪ್ರಧಾನ ಮಂತ್ರಿಯವರ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾದ ಅಜಿತ್ ದೋವಲ್ ಇವರು ಆಫ್ಶೋರ್ ಪೆಟ್ರೋಲ್ ಹಡಗಿನ ಅಥವಾ ಆಫ್ಶೋರ್ ಪೆಟ್ರೋಲ್ ವೆಸಲ್ ಸಜಾಗ್ ಅಂತ ಹೇಳುವಂತ ಒಂದು ಹೆಸರಿನ ಒಂದು ಹಡಗನ್ನು ಅಥವಾ ಒಂದು ಪೆಟ್ರೋಲಿಂಗ್ ವೆಸಲ್ ಅಂತ ಹೇಳಿದ್ರೆ ಶಿಪ್ ಅಥವಾ ಹಡಗು ಅಂತ ಅರ್ಥ. ಸೊ ಆ ಒಂದು ಹಡಗನ್ನು ಇತ್ತೀಚೆಗೆ ಅವರು ಅನಾವರಣಗೊಳಿಸಿದ್ದಾರೆ. ಸೊ ಬೇಸಿಕಲಿ ನಾನು ಆಗ್ಲೇ ಹೇಳಿದಾಗೆ ಆಫ್ ಶೋರ್ ಪೆಟ್ರೋಲಿಂಗ್ ವೆಸಲ್ ಅಂತ ಹೇಳಿದ್ರೆ ಇದು ಕರಾವಳಿ ತಟವನ್ನು ಅಥವಾ ಕರಾವಳಿ ಒಂದು ತೀರವನ್ನು ಇದು ಪೆಟ್ರೋಲಿಂಗ್ ಮಾಡುವಂಥದ್ದು.
ಯು ಅಂಡರ್ಸ್ಟ್ಯಾಂಡ್? ಹೇಗೆ ರಸ್ತೆಯನ್ನೆಲ್ಲ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ನ ಅಂದ್ರೆ ಪೊಲೀಸ್ ವ್ಯಾನ್ ನಲ್ಲಿ ಪೊಲೀಸ್ ಮೆನ್ಗಳು ಹೇಗೆ ಪೆಟ್ರೋಲಿಂಗ್ ಮಾಡ್ತಾರೋ, ಸೊ ಅದೇ ರೀತಿ ಇವರು ಸಮುದ್ರದಲ್ಲಿ ಈ ರೀತಿಯ ಪೆಟ್ರೋಲಿಂಗ್ ಅನ್ನು ಮಾಡುವಂಥದ್ದು. ಓಕೆ, ಸೊ ದಿಸ್ ಇಸ್ ಅಬೌಟ್ ಸಜಾಗ್. ಸೊ ಅದರ ಹೆಸರು ಸಜಾಗ್ ಅಂತ ಹೇಳಿಬಿಟ್ಟು. So this is third of the 5 OPV that is indigenously designed by the Goa Shipyard Limited. So ಇತ್ತೀಚೆಗೆ 5ರಲ್ಲಿ ಇದು 3ನೇದು ಸಜಾಗ್ ಅಂತ ಹೇಳುವಂಥದ್ದು ಆಫ್ ಶೋರ್ ಪೆಟ್ರೋಲ್ ವೆಸಲ್ಗೆ ಸಂಬಂಧಿಸಿದಾಗಿ ಇದು ಗೋವಾ ಶಿಪ್ಯಾರ್ಡ್ ಲಿಮಿಟೆಡ್ ಅವರು ಇದನ್ನು ಡಿಸೈನ್ ಮಾಡಿದ್ದಾರೆ. ಅಂಡ್ OPV plays a very critical role in anti smuggling and anti narcotics. ಈ ಒಂದು ಹಡಗು ಏನಿದೆ ಪ್ರಮುಖವಾಗಿ ಕರಾವಳಿಯ ಒಂದು ರಕ್ಷಣೆಯನ್ನು ಮಾಡ್ತಾ ಸ್ಮಗ್ಲಿಂಗ್ ರೂಪದ ಕೆಲವು ಚಟುವಟಿಕೆಗಳಿರ್ಬೋದು, ಅಥವಾ ಅಫೀಮು ಮತ್ತು ಬೇರೆ ಬೇರೆ ರೀತಿಯ ಮದ್ಯ ವ್ಯಸನಕ್ಕೆ ಸಂಬಂಧಿಸಿದ ಒಂದು ನಾರ್ಕೋಟಿಕ್ ಸಬ್ಸ್ಟೆನ್ಸ್ಗಳ ಕೆಲವೆಲ್ಲ ಒಂದು ರೀತಿಯ ವ್ಯಾಪಾರ ಏನ್ ನಡೀತದೆ, ಸೊ ಅದರ ಬಗ್ಗೆ ನಿಗಾ ವಹಿಸಲಿಕ್ಕೆ ಈ ಒಂದು ಆಫ್ ಶೋರ್ ಪೆಟ್ರೋಲ್ ವೆಸಲ್ಗಳು ಬಹಳಷ್ಟು ನಮಗೆ ಬೇಕಾಗ್ತದೆ. ಸೊ ಹಾಗಾಗಿ ಅದನ್ನು ಅವರು ಅನಾವರಣಗೊಳಿಸಿದ್ದಾರೆ, ಅಂದ್ರೆ ಇನ್ನು ಮುಂದೆ ಅದು ಕಾರ್ಯಾಚರಣೆ ನಡೀಲಿಕ್ಕೆ ಇದೆ ಅಂತ ಅರ್ಥ. ಸೊ ಬೇಸಿಕಲಿ ಇನ್ನೊಂದು ಈ ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಸಂಬಂಧಿಸಿದಾಗಿ ಒಂದು ವೆರಿ ಇಂಪಾರ್ಟೆಂಟ್ ಮೆಸೇಜ್ ಇದೆ. ಇದು ಬಹಳಷ್ಟು ಹಿಂದೆ ಇದು ಆಲ್ರೆಡಿ ಅಂದ್ರೆ ಈ ಒಂದು ಇನ್ಫಾರ್ಮೇಶನ್ ನಿಮಗೂ ಕೂಡ ಗೊತ್ತಿರಬಹುದು. ದ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಕಾಡೆಮಿ ವಿಲ್ ಬಿ ಅ ಮಿಲಿಟರಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಇಂಡಿಯನ್ ಕೋಸ್ಟ್ ಗಾರ್ಡ್ ಪರ್ಸನಲ್. ಸೊ ಈ ಒಂದು ಕರಾವಳಿ ರಕ್ಷಣೆ ಪಡೆಗೆ ಸಂಬಂಧಿಸಿದಾಗೆ ಅವರದೇ ಆದ ಏಕೈಕ ಒಂದು ಮಿಲಿಟರಿ ತರಬೇತಿ ಸಂಸ್ಥೆಯು ಇತ್ತೀಚೆಗೆ ಮಂಗಳೂರಿನ ಕರ್ನಾಟಕದ ಮಂಗಳೂರಿನಲ್ಲಿ ಅದು ಸಿದ್ಧಗೊಳ್ತಾ ಇದೆ, ಅಥವಾ ಅದು ನಿರ್ಮಾಣ ಕಾರ್ಯ ಈಗಾಗಲೇ ಪ್ರಗತಿಯಲ್ಲಿದೆ. ಸರಿಸುಮಾರು 160 ಎಕರೆ ಒಂದು ಜಮೀನಿನಲ್ಲಿ ಕೆಂಜಾರ್ ಅಂದ್ರೆ ಮಂಗಳೂರು ಏರ್ಪೋರ್ಟ್ ನ ಪಕ್ಕದಲ್ಲಿರುವಂತಹ ಒಂದು ಜಮೀನಿನಲ್ಲಿ ಈ ಒಂದು ಕರಾವಳಿ ರಕ್ಷಣಾ ಪಡೆಗೆ ಸಂಬಂಧಿಸಿದಾಗಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇಟ್ಸ್ ದ ಓನ್ಲಿ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಇನ್ ಇಂಡಿಯಾ ಆಸ್ ಆಫ್ ನೌ. ಅದು ಆಕ್ಚುಲಿ ಕೇರಳದಲ್ಲಿ ಆಗಬೇಕಿತ್ತು, ಆದ್ರೆ ಏನೋ ಕಾರಣಗಳಿಂದ ಅದು ಅಲ್ಲಿ ಈಗ ಕ್ಯಾನ್ಸಲ್ ಆಗಿ ಈಗ ಆಲ್ರೆಡಿ ಈಗ ಮಂಗಳೂರಿಗೆ ಈ ಒಂದು ಮಿಲಿಟರಿ ಟ್ರೈನಿಂಗ್ ಅಕಾಡೆಮಿಯು ಅದು ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಸಂಬಂಧಿಸಿದಾಗಿ. ಸೊ ಇಂಡಿಯನ್ ಕೋಸ್ಟ್ ಗಾರ್ಡ್ ಅಥವಾ ಕರಾವಳಿ ರಕ್ಷಣಾ ಪಡೆಗೆ ಸಂಬಂಧಿಸಿದ ಆ ನೌಕರರು ಅಥವಾ ಸಿಬ್ಬಂದಿಯವರಿಗೆ ಇಲ್ಲಿ ಟ್ರೈನಿಂಗ್ ಅನ್ನು ಕೊಡಲಿಕ್ಕಿದ್ದಾರೆ. ಸೊ ಇದು ಪ್ರಶ್ನೆಯಲ್ಲಿ ಕೇಳಬಹುದು ಪರೀಕ್ಷೆಗೆ. ಭಾರತದಲ್ಲಿ ಇತ್ತೀಚೆಗೆ ಕರಾವಳಿ ರಕ್ಷಣಾ ತಡೆಗೆ ಸಂಬಂಧಿಸಿದಾಗೆ ತರಬೇತಿ ಕೇಂದ್ರ ಯಾವ ಈ ಕೆಳಕಂಡ ನಗರದಲ್ಲಿ ಅದು ಎಸ್ಟಾಬ್ಲಿಷ್ ಆಗ್ಲಿಕ್ಕಿದೆ? ಸೊ ದ ರೈಟ್ ಆನ್ಸರ್ ವಿಲ್ ಬಿ ಮಂಗಳೂರು. ಓಕೆ, ಸೊ ಇಂಡಿಯನ್ ಕೋಸ್ಟ್ ಗಾರ್ಡ್ ಬಗ್ಗೆ ಸ್ವಲ್ಪ ತಿಳಿಯುವಂತ ಒಂದು ಪ್ರಯತ್ನ ಮಾಡುವ. ಕರಾವಳಿ ರಕ್ಷಣಾ ಪಡೆ ಅಂತ ಇದಕ್ಕೆ ನಾವು ಹೇಳುವಂಥದ್ದು. ಇದು 1978ರ 19ನೇ ಆಗಸ್ಟ್ಗೆ ಇದು ಅಸ್ತಿತ್ವಕ್ಕೆ ಬಂತು, ಹಾಗೂ ಇದು ಡಿಫೆನ್ಸ್ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ನ ಅಡಿಯಲ್ಲಿ ಅದು ಕಾರ್ಯಾಚರಣೆ ಮಾಡುವಂಥದ್ದು. ಓಕೆ, ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಮತ್ತು ಈ ಆರ್ಗನೈಸೇಷನ್ ಇಸ್ ಹೆಡೆಡ್ ಬೈ ದ ಡೈರೆಕ್ಟರ್ ಜನರಲ್ ಇಂಡಿಯನ್ ಕೋಸ್ಟ್ ಗಾರ್ಡ್. ಸೊ ಇದಕ್ಕೊಬ್ರು ಡೈರೆಕ್ಟರ್ ಜನರಲ್ ಇರ್ತಾರೆ. ಸೊ ಇವರ ಒಂದು ಕಮಾಂಡಿನನ್ವಯ ಈ ಎಲ್ಲ ಒಂದು ರೀತಿಯ ಕಾರ್ಯಾಚರಣೆಗಳು ನಡೆಯುವಂಥದ್ದು. ಹಾಗೂ ಇದರ ಹೆಡ್ ಕ್ವಾರ್ಟರ್ಸ್ ಇರುವುದು ನವದೆಹಲಿಯಲ್ಲಿ. ದಯವಿಟ್ಟು ಯಾರು ಕನ್ಫ್ಯೂಸ್ ಆಗಬೇಡಿ. ಹೆಚ್ಚಾಗಿ ಕೋಸ್ಟ್ ಗಾರ್ಡ್ ನ ಹೆಡ್ ಕ್ವಾರ್ಟರ್ಸ್ ಅಥವಾ ಕೇಂದ್ರ ಕಚೇರಿ ಅಂತ ಹೇಳಿದ್ರೆ ನಾವು ಮುಂಬೈ, ಕೋಲ್ಕತ್ತಾ, ಗೋವಾ ಅಂತ ಹೇಳಿದ್ರೆ ನಾವು ಹೆಚ್ಚಾಗಿ ಕರಾವಳಿ ತೀರ ಇರುವ ಕಾರಣ ಕರಾವಳಿ ತೀರ ಅಂತ ಹೇಳಿ ಆಯ್ಕೆ ಮಾಡ್ಕೊಬಹುದು. ಬಟ್ ಪ್ಲೀಸ್ ಡು ರಿಮೆಂಬರ್, ಕೋಸ್ಟ್ ಗಾರ್ಡ್ ನ ಹೆಡ್ ಕ್ವಾರ್ಟರ್ಸ್ ಇರುವುದು ಅದು ನವದೆಹಲಿಯಲ್ಲಿ. ಹಾಗೂ ಕೋಸ್ಟ್ ಗಾರ್ಡ್ಗೆ ಸಂಬಂಧಿಸಿದ ಮಿಲಿಟರಿ ಅಕಾಡೆಮಿ ಅಂತ ಹೇಳುವಂತ ಏಕೈಕ ಸಂಸ್ಥೆ ಇತ್ತೀಚೆಗೆ ಅದು ಮಂಗಳೂರಿನಲ್ಲಿ ಅದು ನಿರ್ಮಾಣಗೊಳ್ತಾ ಇದೆ. ಅದಲ್ಲದೆ ಈ ನಮ್ಮ ಕೋಸ್ಟ್ ಗಾರ್ಡ್ ನ ಯಾಕಂದ್ರೆ 6,500 ಚಿಲ್ಲರೆ ಏನು ನಮ್ಮ ಒಂದು ಕರಾವಳಿಯನ್ನು ರಕ್ಷಣೆ ಮಾಡುವಂತ ಈ ಒಂದು ಹೊಣೆಗಾರಿಕೆ ಇವರ ಮೇಲೆ ಏನಿದೆ, ಇದಕ್ಕೆ ಸಂಬಂಧಿಸಿದಾಗೆ ಕೋಸ್ಟ್ ಗಾರ್ಡ್ ಪ್ರಮುಖ 5 ವಲಯಗಳನ್ನು ರಚಿಸಿದೆ. ನಾರ್ತ್ ವೆಸ್ಟ್, ವೆಸ್ಟ್, ಈಸ್ಟ್, ನಾರ್ತ್ ಈಸ್ಟ್ ಮತ್ತು ಅಂಡಮಾನ್ ಅಂಡ್ ನಿಕೋಬಾರ್ ಅಂತ ಹೇಳಿಬಿಟ್ಟು. ಸೊ ಅವುಗಳ ಕೇಂದ್ರ ಕಚೇರಿಯನ್ನು ಕೂಡ ನೀವು ಕಾಣಬಹುದು. ಗಾಂಧಿನಗರ್, ಮುಂಬೈ, ಚೆನ್ನೈ, ಕೋಲ್ಕತ್ತಾ ಮತ್ತು ಪೋರ್ಟ್ ಬ್ಲೇರ್ ಅಲ್ಲಿ ಇರುವಂತದ್ದು. ಓಕೆ, ಅದಕ್ಕೆ ಸಂಬಂಧಿಸಿದ ಪ್ರಾದೇಶಿಕ ಕೇಂದ್ರ ಕಚೇರಿಗಳು ಕೂಡ ಎಲ್ಲೆಲ್ಲಿವೆ ಅಂತ ಹೇಳಿದ್ರೆ ಗಾಂಧಿನಗರ್, ಮುಂಬೈ. ಸೊ ಈ ಕಡೆ ಪಶ್ಚಿಮ ಕರಾವಳಿಯಲ್ಲಿ 2 ಕಡೆ ಇದೆ, ಪ್ಲೀಸ್ ಹಾಗೆ ರಿಮೆಂಬರ್ ಮಾಡಿ. ಗಾಂಧಿನಗರ್ ಅಂತ ಹೇಳಿದ್ರೆ ಗುಜರಾತ್, ಮುಂಬೈಯಲ್ಲಿದೆ. ಮತ್ತು ಪೂರ್ವ ಕರಾವಳಿಯಲ್ಲಿ ಚೆನ್ನೈ ಮತ್ತು ಕೋಲ್ಕತ್ತಾ. ಸೊ 2 ಪಶ್ಚಿಮ ಕರಾವಳಿಯಲ್ಲಿ, ಪೂರ್ವ ಕರಾವಳಿಯಲ್ಲಿ. ಇನ್ನೊಂದು ಅಂಡಮಾನ್, ದಟ್ ಇಸ್ ಇನ್ ಪೋರ್ಟ್ ಬ್ಲೇರ್. ಸೊ ಆ ರೀತಿ ನೆನ್ಪಿಟ್ಕೊಂಡ್ರೆ ಇಟ್ ವಿಲ್ ಬಿ ಈಸಿ ಫಾರ್ ಯು. ಸೊ ಟೋಟಲ್ ದೇರ್ ಆರ್ 5 regions ಫಾರ್ ಕೋಸ್ಟ್ ಗಾರ್ಡ್. ಇನ್ನೊಂದು ₹10 lakh corpus fund for every child orphaned by COVID-19. ಸೊ ಇದು ಕೇಂದ್ರ ಸರ್ಕಾರದ ವತಿಯಿಂದ ಒಂದು 10 ಲಕ್ಷ ರೂಪಾಯಿಯ ಒಂದು ಕಾರ್ಪಸ್ ಫಂಡ್ ಪ್ರತಿ ಒಂದು ಮಗುವಿಗೆ ಏನು COVID-19 ಇಂದ ತನ್ನ ಹೆತ್ತವರನ್ನು ಕಳ್ಕೊಂಡಿದ್ದಾರೆ ನೋಡಿ ಅವರಿಗೆ ಇದು PM ಕೇರ್ ಸ್ಕೀಮ್ ನ ಮೂಲಕ ಅದು ಕೊಡುವಂತ ಒಂದು ವಿಶಿಷ್ಟವಾದಂತ ಒಂದು ಫಂಡಿಂಗ್ ಅದು ಅಥವಾ ಅದೇ ಫಂಡಿಂಗ್ ಸ್ಕೀಮ್. ಸೊ PM ಕೇರ್ ಸ್ಕೀಮ್ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. ವಾಟ್ ಇಸ್ PM ಕೇರ್ ಸ್ಕೀಮ್ ನ ಫುಲ್ ಫಾರ್ಮ್ ಅಂತ ಹೇಳಿದ್ರೆ ಪ್ರೈಮ್ ಮಿನಿಸ್ಟರ್ ಸಿಟಿಸನ್ ಅಸಿಸ್ಟೆನ್ಸ್ ಅಂಡ್ ರಿಲೀಫ್ ಇನ್ ಎಮರ್ಜೆನ್ಸಿ ಸಿಚುವೇಶನ್ಸ್ ಫಂಡ್.
ಇದನ್ನು PSIಗೆಲ್ಲ ಫುಲ್ ಫಾರ್ಮ್ ಮಾಡಿ ನಿಮಗೆ ಎಕ್ಸ್ಪಾಂಡ್ ಮಾಡ್ಲಿಕ್ಕೆ ಕೇಳಬಹುದು. ಪ್ರಧಾನಮಂತ್ರಿ ನಾಗರಿಕರ ನೆರವು ಮತ್ತು ತುರ್ತು ಸಂದರ್ಭಗಳಲ್ಲಿ ಪರಿಹಾರಕ್ಕೆ ಸಂಬಂಧಿಸಿದ ಯೋಜನೆ. ಓಕೆ, PM ಕೇರ್ ಸ್ಕೀಮ್. ಇದಕ್ಕೆ ಯಾರು ಕೂಡ ದೇಣಿಗೆಯನ್ನು ಕೊಡಬಹುದು. ಇದು ಟ್ಯಾಕ್ಸ್ ಫ್ರೀ ಕೂಡ. ಸೊ ಹಾಗಾಗಿ PM ಕೇರ್ ಸ್ಕೀಮ್ಗೆ ಸಂಬಂಧಿಸಿದಾಗೆ ಹೆಚ್ಚುವರಿ ನಾವು ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಇದು 27 ಮಾರ್ಚ್ 2020 COVID-19 ಪ್ಯಾಂಡಮಿಕ್ ಏನು ಬಹಳಷ್ಟು ನಮ್ಮ ಪ್ರಕ್ಷುಬ್ಧವಾಗಿ ನಮಗೆ ಒಂದು ವಾತಾವರಣವನ್ನು ಸೃಷ್ಟಿಯಾಕಿತು. ಸೊ ಅದಕ್ಕೆ ಪೂರಕವಾಗಿ ಇದು ಇದು ಸೃಷ್ಟಿಯಾದಂತ ಒಂದು ಫಂಡಿಂಗ್ ಅಥವಾ ಒಂದು ನಿಧಿ. ಓಕೆ, PM ಕೇರ್ ಸ್ಕೀಮ್ ಅಂತ ಹೇಳಿಬಿಟ್ಟು. ಸೊ ಈ ಒಂದು ಹೊಸ ಸ್ಕೀಮ್ ಅನ್ನು ಯಾತಕ್ಕೋಸ್ಕರ ಇದನ್ನು ಜಾರಿಗೊಳಿಸಿದ್ರು ಅಥವಾ ಯೋಜನೆಯನ್ನು ಯಾತಕ್ಕೋಸ್ಕರ ತಂದ್ರು ಅಂತ ಹೇಳಿದ್ರೆ, ಇತ್ತೀಚೆಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ಏನಿದೆ ಅದು ಸರಿಸುಮಾರು ಇಡೀ ನಮ್ಮ ದೇಶದಲ್ಲಿ ರಿಪೋರ್ಟ್ ಆಗಿರುವಂತದ್ದು 577 ಜನ ಮಕ್ಕಳು ತನ್ನ 2 ಹೆತ್ತವರನ್ನು ಈ ಒಂದು COVID-19 ಸಲುವಾಗಿ ಅವರು ಕಳ್ಕೊಂಡಿದ್ದಾರೆ. ಅಂದ್ರೆ ಬಿಕಮ್ ಆರ್ಫನ್ಸ್ ಟೋಟಲಿ. ಓಕೆ, ಸೊ ಆ ನಿಟ್ಟಿನಲ್ಲಿ ಈಗ ಆಲ್ರೆಡಿ 577 ಮಕ್ಕಳನ್ನು ಗುರುತಿಸಿಕೊಂಡಿದ್ದಾರೆ. ಸೊ ಆ ಮಕ್ಕಳಿಗೆ ಈ ಒಂದು ವಿಶಿಷ್ಟ ರೀತಿಯ ಯೋಜನೆಗಳು ಖಂಡಿತವಾಗಿ ತಲುಪಲಿಕ್ಕಿದೆ. ಅದಲ್ಲದೆ ಇನ್ನೂ ಕೂಡ ಈ ಒಂದು ಸಚಿವಾಲಯದ ಮುಖಾಂತರ ಈ ರೀತಿ ಮಾಹಿತಿ ಅವರಿಗೆ ಹೋದ್ರೆ ಖಂಡಿತವಾಗಿ ಇನ್ನು ಆ ರೀತಿ ಸಿಚುವೇಶನ್ ಸಂಭವಿಸಿದ್ರೆ ಖಂಡಿತವಾಗಿ ಆ ಮಕ್ಕಳಿಗೂ ಕೂಡ ಆ ರೀತಿ ಬರುವುದು ಬೇಡ ಸನ್ನಿವೇಶ ಯಾರಿಗೂ ಕೂಡ. ಬಟ್ ಆ ರೀತಿಯ ಒಂದು ಸ್ಕೀಮ್ ನ ಕವರೇಜ್ಗೆ ಅವರು ಕೂಡ ಒಳಗಾಗ್ತಾರೆ. ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ, ಮಕ್ಕಳನ್ನು ಆರ್ಫನ್ ಆದ್ರೂ ಕೂಡ ಅವರನ್ನು ಕೇಂದ್ರೀಯ ವಿದ್ಯಾಲಯ ಅಥವಾ ಅವರ ಯಾವುದೇ ರೀತಿಯ ವಿದ್ಯಾಭ್ಯಾಸ ಮೊಟಕುಗೊಳ್ಳದ ರೀತಿಯಲ್ಲಿ ಸೈನಿಕ ಶಾಲೆಗಳಿಗೆ ಅಥವಾ ಪ್ರೈವೇಟ್ ಶಾಲೆಗಳಿಗೂ ಕೂಡ ಗವರ್ಮೆಂಟ್ ನ ಒಂದು ಫಂಡಿಂಗ್ ಗೆ ಸಂಬಂಧಿಸಿದಾಗೆ ಅವರ ವಿದ್ಯಾಭ್ಯಾಸದ ಎಲ್ಲ ಎಕ್ಸ್ಪೆನ್ಸಸ್ ಅನ್ನು ಗವರ್ಮೆಂಟ್ ತೆಗೆದುಕೊಳ್ಳಿಕ್ಕಿದೆ ಅಥವಾ ನೋಡಿಕೊಳ್ಳಿಕ್ಕಿದೆ. ಅದ್ರ ಜೊತೆಯಲ್ಲಿ ಪ್ರತಿ ಮಗುವಿಗೂ ಕೂಡ ಹೆಲ್ತ್ ಇನ್ಶೂರೆನ್ಸ್ ಕವರ್ 5 ಲಕ್ಷ ರೂಪಾಯಿಗೆ ಸಂಬಂಧಿಸಿದ ಹೆಲ್ತ್ ಇನ್ಶೂರೆನ್ಸ್ ಕವರ್ ಕೂಡ ಅವರಿಗೆ ಅದರೊಳಗೆ ಅವರು ಬರ್ತಾರೆ. ಅಂಡ್ ಮಕ್ಕಳನ್ನು ಕೂಡ ಈ ಆಯುಷ್ಮಾನ್ ಭಾರತ್ ಸ್ಕೀಮ್ ನ ಅಡಿಯಲ್ಲಿ ಕೂಡ ಅವರಿಗೆ ಎನ್ರೋಲ್ಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ಅವರಿಗೆ ಅದರ ಒಂದು ಫಲಾನುಭವಿಗಳಾಗ್ತಾರೆ. ಅದಲ್ಲದೆ ಪ್ರತಿ ಮಗುವಿಗೆ 10 ಲಕ್ಷ ರೂಪಾಯಿಯ ಒಂದು ಕಾರ್ಪಸ್ ಫಂಡಿಂಗ್ ಅನ್ನು ಗವರ್ಮೆಂಟ್ ಕ್ರಿಯೇಟ್ ಮಾಡ್ತದೆ, ಸೆಂಟ್ರಲ್ ಗವರ್ಮೆಂಟ್ ಕ್ರಿಯೇಟ್ ಮಾಡ್ತದೆ. ಮಂತ್ಲಿ ಸ್ಟೈಪೆಂಡ್ ಟು ಬಿ ಆಫರ್ಡ್ ಫ್ರಮ್ ಕಾರ್ಪಸ್ ಆಫ್ಟರ್ 18 years of age. ಸೊ 18 ವರ್ಷದ ನಂತರ ಆ ಮಗುವಿಗೆ ಪ್ರತಿ ತಿಂಗಳಿಗೆ 10 ಲಕ್ಷದಲ್ಲಿ ಎಷ್ಟು ಇಂಟ್ರೆಸ್ಟ್ ಬರ್ತದೆ ನೋಡಿ, ಅದನ್ನು ಮಂತ್ಲಿ ಆಗಿ ಅವರಿಗೆ ಕೊಡ್ಲಿಕ್ಕಿದ್ದಾರೆ. ಹಾಗೂ ಲಮ್ಸಮ್ ಟು ಬಿ ಡಿಸ್ಪರ್ಸ್ಡ್ ಒನ್ಸ್ ದ ಏಜ್ ಆಫ್ 23 is attained. 23 ವರ್ಷ ಆದ ಕೂಡಲೇ ಅಂತಹ ಮಕ್ಕಳಿಗೆ ಲಮ್ಸಮ್ ಆಗಿರುವಂತಹ ಈ ಕಾರ್ಪಸ್ ಫಂಡ್ ಅನ್ನು ಕೂಡ ಅವರು ನೀಡ್ಲಿಕ್ಕಿದ್ದಾರೆ. ಅದಕ್ಕೆ ಕಂಡೀಷನ್ಸ್ ಬೇರೆ ಬೇರೆ ಇರಬಹುದು. ಸೊ ಇಟ್ ಈಸ್ ಲೈಕ್ ದಟ್ ವೇ. ಓಕೆ, ಸೊ ಇದು ಒಂದು ಒಳ್ಳೆ ರೀತಿಯ ಒಂದು ಉಪಕ್ರಮ ಅಥವಾ ಯೋಜನೆ ಅಂತ ಹೇಳ್ಬಹುದು. ಯಾಕಂದ್ರೆ ಯಾರು ಹೆತ್ತವರು ಪೋಷಕರು ಇಲ್ಲದೆ ಮಕ್ಕಳನ್ನು ಅವರ ಒಂದು ಜವಾಬ್ದಾರಿಯನ್ನು ನೋಡ್ಕೊಳ್ಳುವುದು ಅಂತ ಹೇಳಿದ್ರೆ ಇದೊಂದು ಉತ್ತಮ ವಿಚಾರವಂತವೇ. ಇಟ್ ಈಸ್ ಅ ವೆರಿ ವೆಲ್ಕಮ್ ಮೂವ್ ಅಥವಾ ಇನಿಷಿಯೇಟಿವ್ ಅಂತ ನಾವು ಹೇಳ್ಬೋದು. ಸೊ ಇದಿಷ್ಟು ಇವತ್ತಿನ ವಿಷಯಗಳಿಗೆ. ದೇರ್ ಇಸ್ ಒನ್ ಮೋರ್ ನ್ಯೂಸ್. ಓಕೆ, ದಿಸ್ ಈಸ್ ರಿಲೇಟೆಡ್ ಟು ದ ಪ್ರಾಬಬಲ್ MCQs. ಸೊ KPSC ಮತ್ತು UPSC ಪ್ರಿಲಿಮ್ಸ್ ಮತ್ತು PSI ಗೆ ಸಂಬಂಧಿಸಿದಾಗೆ ಕೆಲವು ಇನ್ಫಾರ್ಮೇಶನ್ಗಳಿದೆ. ಸೊ ಇಲ್ಲಿ ನಾವು ನೋಡ್ಬೋದು, PM ಕೇರ್ಸ್ ಈಸ್ ಅ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್. ಇದೊಂದು ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್ PM ಕೇರ್ಸ್ ಫಂಡ್ ಎಂಬುದು. ಇಟ್ ಹ್ಯಾಸ್ ಬೀನ್ ಸೆಟ್ ಅಪ್ ಕೀಪಿಂಗ್ ಇನ್ ಮೈಂಡ್. ಅಂದ್ರೆ ಈ PM ಕೇರ್ಸ್ ಫಂಡ್ ಅನ್ನು ಯಾತಕ್ಕೋಸ್ಕರ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಎಮರ್ಜೆನ್ಸಿ ಅಥವಾ ಒಂದು ಪ್ರತಿಕೂಲದ ಒಂದು ಸನ್ನಿವೇಶ ಉತ್ಪತ್ತಿಯಾದಂತಹ ಸಂದರ್ಭದಲ್ಲಿ ಅದರಲ್ಲಿ ಬಳಲುವವರಿಗೆ ಅಥವಾ ಅದರಿಂದ ಸಮಸ್ಯೆ ಉಂಟಾಗುವವರಿಗೆ ಸೂಕ್ತ ರೀತಿಯ ಒಂದು ರಿಲೀಫ್ ಪ್ಯಾಕೇಜ್ ಅನ್ನು ಅಥವಾ ಒಂದು ಪರಿಹಾರ ಕ್ರಮವನ್ನು ಒದಗಿಸಲಿಕ್ಕೆ ಈ ಫಂಡ್ ಅನ್ನು ಬಳಸ್ತಾರೆ. ಸೊ ಉದಾಹರಣೆಗೆ ಇಲ್ಲಿ COVID-19 ಪ್ಯಾಂಡಮಿಕ್ ನ ಒಂದು ಡಿಸ್ಟ್ರೆಸ್ ಇಂದಾಗಿ ಯಾರಿಗೆಲ್ಲ ಒಂದು ಸಮಸ್ಯೆಗಳಾಗಿದೆ ಅವರಿಗೆ ಸೂಕ್ತ ರೀತಿಯ ಒಂದು ಸ್ಪಂದಿಸಲಿಕ್ಕೆ ಇದರಿಂದ ಈ ಒಂದು ಫಂಡಿಂಗ್ ಇಂದ ಅವರಿಗೆ ಆ ಒಂದು ಬೆನಿಫಿಟ್ಸ್ ಅನ್ನು ಕೊಡುವಂಥದ್ದು. ಮೂರನೇ ಸ್ಟೇಟ್ಮೆಂಟ್ ಏನ್ ಹೇಳ್ತದೆ, ದ ಹೆಡ್ ಆಫೀಸ್ ಆಫ್ ದ ಫಂಡ್ ಈಸ್ ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್, ಸೌತ್ ಬ್ಲಾಕ್, ನ್ಯೂ ಡೆಲ್ಲಿ. ಸೊ ಈ ಒಂದು ಫಂಡಿನ ಒಂದು ಕೇಂದ್ರ ಕಚೇರಿ ಏನಿದೆ ಇದು PM ಅಂದ್ರೆ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಯವರ ಕಚೇರಿ, ಸೌತ್ ಬ್ಲಾಕ್, ನ್ಯೂ ಡೆಲ್ಲಿ, ಅದವರ ಆಫೀಸ್ ಅಡ್ರೆಸ್. ಸೊ ಈ ಮೂರು ಸ್ಟೇಟ್ಮೆಂಟ್ ಅಲ್ಲಿ ಯಾವುದು ಕರೆಕ್ಟ್ ಆಗಿರುವಂತಹ ಸ್ಟೇಟ್ಮೆಂಟ್? ಈ ತರದ್ದು ಪ್ರಶ್ನೆಗೆ ನಾವು ಸ್ಟೇಟ್ಮೆಂಟ್ ಟೈಪ್ ಕ್ವಶನ್ಸ್ ಅಂತ ಹೇಳುವಂಥದ್ದು. ಓಕೆ, ಸೊ ಇಲ್ಲಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲ್ ದಿ ಅಬೌವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಓಕೆ, ಯಾಕಂದ್ರೆ ಇಟ್ ಈಸ್ ಅ ಪಬ್ಲಿಕ್ ಚಾರಿಟೇಬಲ್ ಟ್ರಸ್ಟ್. ಹಾಗಾಗಿ ಎರಡನೇದು ನಾನು ಆಗ ಹೇಳಿದಾಗೆ ಇದರ ಇಂಟೆನ್ಷನ್ ಇಷ್ಟೇ, ಯಾವುದೇ ರೀತಿಯ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಈ ಒಂದು ನಿಧಿಯ ಮೂಲಕ ಜನರಿಗೆ ಪರಿಹಾರ ಕ್ರಮಗಳನ್ನು ಒದಗಿಸುವಂತ ಒಂದು ಯತ್ನ ಈ ಒಂದು ಫಂಡಿಂಗ್ ಅಲ್ಲಿ ಇರುವಂತದ್ದು. ಮೂರನೇದಾಗಿ ಇದರ ಎಕ್ಸ್ ಅಫಿಷಿಯೋ ಚೇರ್ಮನ್ ಕೂಡ ಪ್ರೈಮ್ ಮಿನಿಸ್ಟರೇ ಆಗಿರ್ತಾರೆ. ಸೊ ಇದರ ಬಗ್ಗೆ ಹಲವಾರು ಕೆಲವೆಲ್ಲ ಊಹಾಪೋಹಗಳೆಲ್ಲ ಇದೆ, ಅದನ್ನು ನಾವು ಬದಿಗಿಡುವ. ಬಟ್ ಲೆಟ್ ಅಸ್ ಡೈರೆಕ್ಟ್ಲಿ ಗೋ ಇನ್ ಟು ದ aspects of this question. So all the three statements are definitely right.
ಸೊ ಇದಕ್ಕೆ ಸಂಬಂಧಿಸಿದಾಗಿ ಇನ್ನೊಂದು ಪ್ರಶ್ನೆ ಇದೆ. ದ ಪ್ರೈಮ್ ಮಿನಿಸ್ಟರ್ ಇಸ್ ಅ ಚೇರ್ಪರ್ಸನ್ ಆಫ್ ದ PM ಕೇರ್ಸ್ ಫಂಡ್. ಸೊ ಪ್ರಧಾನಮಂತ್ರಿಯವರು ಈ ಒಂದು PM ಕೇರ್ಸ್ ಫಂಡ್ ಗೆ ಸಂಬಂಧಿಸಿದಾಗಿ ಇವರ ಒಂದು ಎಕ್ಸ್ ಅಫಿಷಿಯೋ ಅಂದ್ರೆ ಅವರ ಹುದ್ದೆಯಿಂದಾಗಿ ಅದರ ಅವರು ಅಧ್ಯಕ್ಷರಾಗಿರ್ತಾರೆ. ಅಂಡ್ ವಿಚ್ ಆಫ್ ದ ಫಾಲೋಯಿಂಗ್ ಮಿನಿಸ್ಟರ್ಸ್ ಆರ್ ದ ಎಕ್ಸ್ ಅಫಿಷಿಯೋ ಟ್ರಸ್ಟೀಸ್ ಆಫ್ ದಿಸ್ ಫಂಡ್. ಪ್ರಧಾನಮಂತ್ರಿಯವರ ಜೊತೆಯಲ್ಲಿ ಅವರು ಅಧ್ಯಕ್ಷರಾಗಿರ್ತಾರೆ ಈ ಒಂದು ಫಂಡಿಗೆ. ಅದರ ಜೊತೆಯಲ್ಲಿ ಈ ಕೆಳಕಂಡ ಯಾವ 3 ಮಿನಿಸ್ಟ್ರೀಸ್ಗಳು ಅಥವಾ ಮಿನಿಸ್ಟರ್ಸ್ಗಳು ಈ ಒಂದು ಫಂಡಿನ ಎಕ್ಸ್ ಅಫಿಷಿಯೋ ಟ್ರಸ್ಟೀಸ್. ಎಕ್ಸ್ ಅಫಿಷಿಯೋ ಅಂದ್ರೆ ಏನು? ಆ ಹುದ್ದೆಯಲ್ಲಿರುವ ಕಾರಣ ಆ ಒಂದು ಅಧಿಕಾರ ಅವರಿಗೆ ಅಲ್ಲಿ ಸಿಗುವಂಥದ್ದು. ಸೊ ಯಾವ 3 ಸಚಿವರು ಇದರಲ್ಲಿ ಬರ್ತಾರೆ ಅಥವಾ ವ್ಯಾಪ್ತಿಯಲ್ಲಿ ಬರ್ತಾರೆ? ಎಕ್ಸ್ ಅಫಿಷಿಯೋ ಟ್ರಸ್ಟೀಸ್ ಎಂಬ ಒಂದು ವ್ಯಾಪ್ತಿಯಲ್ಲಿ ಬರ್ತಾರೆ PM ಕೇರ್ಸ್ ಫಂಡಿಗೆ ಸಂಬಂಧಿಸಿದಾಗೆ. ಎಸ್, ಸೊ ಹಿಯರ್ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಮತ್ತು ಮಿನಿಸ್ಟ್ರಿ ಆಫ್ ಫಿನಾನ್ಸ್. ಸೊ ಇವರೆಲ್ಲರೂ ಮೂವರು ಕೂಡ ಈ 3 ಮಿನಿಸ್ಟರ್ಸ್ಗಳು ಈ ಒಂದು PM ಕೇರ್ಸ್ ಫಂಡ್ ನ ಎಕ್ಸ್ ಅಫಿಷಿಯೋ ಟ್ರಸ್ಟೀಸ್ ಗಳಾಗಿರ್ತಾರೆ. ಅಂಡ್ ದ ಪ್ರೈಮ್ ಮಿನಿಸ್ಟರ್ ಈಸ್ ಅ ಚೇರ್ಪರ್ಸನ್ ಆರ್ ಎಕ್ಸ್ ಅಫಿಷಿಯೋ ಚೇರ್ಪರ್ಸನ್ ಬಿಕಾಸ್ ಈಸ್ ಅ ಪ್ರೈಮ್ ಮಿನಿಸ್ಟರ್. ಸೊ ರಕ್ಷಣಾ ಸಚಿವಾಲಯ, ಗೃಹ ಇಲಾಖೆ ಅಥವಾ ಗೃಹ ಸಚಿವಾಲಯ ಮತ್ತು ಆರ್ಥಿಕ ಸಚಿವಾಲಯ. Okay, so you can see that the Prime Minister is the chairperson of the PM Cares Fund, and Ministry of Defence, Ministry of Home Affairs and Ministry of Finance, Government of India are the ex officio trustees of the fund. ಇದನ್ನು ಕೂಡ ಪರೀಕ್ಷೆಗೆ ಕೇಳುವಂತ ಚಾನ್ಸಸ್ ಇದೆ. ಎಸ್, ಈಗ ಇನ್ನೊಂದು ಪ್ರಶ್ನೆ, ಇದು ಇವತ್ತಿನ ಒಂದು ವಿಷಯಗಳಿಗೆ ಸಂಬಂಧಿಸಿದಾಗೆ ಅಲ್ಲ, ಆದ್ರೆ ಸ್ಟೂಡೆಂಟ್ಸ್ ಗಳು ತುಂಬಾ ಕೇಳ್ತಾ ಇದ್ದಾರೆ, ತುಂಬಾ GK ಕ್ವೆಶ್ಚನ್ಸ್ ಹಾಕಿ ಮೇಡಮ್ ಅಂತ ಹೇಳಿ. ಸೊ ಐ ಥಾಟ್ ಐ ಶುಡ್ ಪುಟ್ ಸಮ್ ಕ್ವೆಶ್ಚನ್ಸ್. ಸೊ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ಹೀಗಿದೆ ನೋಡಿ. ದ ಚಾಂಡ್ಲರ್ಸ್ ಗುಡ್ ಗವರ್ನೆನ್ಸ್ ಇಂಡೆಕ್ಸ್, ಚಾಂಡ್ಲರ್ಸ್ ಉತ್ತಮ ಆಡಳಿತ ಸೂಚ್ಯಾಂಕವನ್ನು ಸಿಂಗಾಪುರ ಬಿಡುಗಡೆ ಮಾಡಿದೆ. ಎರಡನೇ ಸ್ಟೇಟ್ಮೆಂಟ್ ಅಲ್ಲಿದೆ, ಚಾಂಡ್ಲರ್ಸ್ ಉತ್ತಮ ಆಡಳಿತ ಸೂಚ್ಯಾಂಕದಲ್ಲಿ ಸ್ವೀಡನ್ ಪ್ರಥಮ ಸ್ಥಾನದಲ್ಲಿದೆ. ಸೊ ಇಲ್ಲಿ ತಪ್ಪಾಗಿರುವಂತ ಸ್ಟೇಟ್ಮೆಂಟ್ ಅನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕು. ಪ್ಲೀಸ್ ರೀಡ್ ದಟ್ ಪ್ರಾಪರ್ಲಿ. ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಗಿವನ್ ದೇರ್ ಆರ್ ನಾಟ್ ಕರೆಕ್ಟ್? ಸೊ ಆಫ್ ಕೋರ್ಸ್ ಹಿಯರ್ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್, 2 ಓನ್ಲಿ. ಯಾಕಂದ್ರೆ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟ್. ಈ ಚಾಂಡ್ಲರ್ಸ್ ಉತ್ತಮ ಆಡಳಿತ ಸೂಚ್ಯಾಂಕವನ್ನು ಸಿಂಗಾಪುರ ದೇಶ ಬಿಡುಗಡೆ ಮಾಡುವಂಥದ್ದು, ಸಿಂಗಾಪುರದಲ್ಲಿರುವಂತಹ ಒಂದು ಸಂಸ್ಥೆ ಅದನ್ನು ಬಿಡುಗಡೆ ಮಾಡುವಂಥದ್ದು. ಹಾಗೂ ಎರಡನೇದಾಗಿ ಸ್ವೀಡನ್ ಇಸ್ ನಾಟ್ ರ್ಯಾಂಕ್ಡ್ ಫಸ್ಟ್, ಫಿನ್ಲ್ಯಾಂಡ್ ಇಸ್ ರ್ಯಾಂಕ್ಡ್ ಫಸ್ಟ್. ಸೊ ಹಾಗಾಗಿ ಸ್ಟೇಟ್ಮೆಂಟ್ 2 ತಪ್ಪಾಗಿರುವ ಕಾರಣ ಅಲ್ಲಿ ನಾವು ಕೇಳಿರುವಂಥದ್ದು ವಿಚ್ ಸ್ಟೇಟ್ಮೆಂಟ್ ಇಸ್ ನಾಟ್ ಕರೆಕ್ಟ್. ಸೊ ಆಪ್ಷನ್ ಬಿ ಇಸ್ ಅ ರೈಟ್ ಆನ್ಸರ್. ಸೊ ಇಲ್ಲಿ ನಾವು ನೋಡಬಹುದು ಭಾರತದ ಸೂಚ್ಯಾಂಕ ನೋಡಿ, ಇಲ್ಲಿ 49th ರ್ಯಾಂಕಿಂಗ್ ಇದೆ ಚಾಂಡ್ಲರ್ ಗುಡ್ ಗವರ್ಮೆಂಟ್ ಇಂಡೆಕ್ಸ್ ಅಲ್ಲಿ. ಚಾಂಡ್ಲರ್ ಉತ್ತಮ ಗವರ್ಮೆಂಟ್ ಇಂಡೆಕ್ಸ್ ಅಲ್ಲಿ ಇಂಡಿಯಾದ ರ್ಯಾಂಕಿಂಗ್ 49th ಇದ್ರೆ ಫಿನ್ಲ್ಯಾಂಡ್ ಇಸ್ ಟಾಪ್ ದ ಲಿಸ್ಟ್, ಫಿನ್ಲ್ಯಾಂಡ್ ಟಾಪ್ ಅಲ್ಲಿದೆ. ಸೊ ಹಾಗಾಗಿ CGCI ಅಂದ್ರೆ ಚಾಂಡ್ಲರ್ ಗುಡ್ ಗವರ್ಮೆಂಟ್ ಇಂಡೆಕ್ಸ್ ಅಂತ ಹೇಳುವಂಥದ್ದು, ಇಟ್ ಈಸ್ ರಿಲೀಸ್ ಬೈ ಚಾಂಡ್ಲರ್ ಇನ್ಸ್ಟಿಟ್ಯೂಟ್ ಆಫ್ ಗವರ್ನೆನ್ಸ್ ವಿಚ್ ಇಸ್ ಅ ಪ್ರೈವೇಟ್ NGO ಹೆಡ್ ಕ್ವಾರ್ಟರ್ಡ್ ಇನ್ ಸಿಂಗಾಪುರ್. ಓಕೆ, ಸೊ ಇಲ್ಲಿ ನಾನು ಹಾಕಿದ್ದೇನೆ ಈ ಚಾಂಡ್ಲರ್ಸ್ ಗುಡ್ ಗವರ್ನೆನ್ಸ್ ಇಂಡೆಕ್ಸ್ ಗೆ ಸಂಬಂಧಿಸಿದಾಗೆ ನಿಮ್ಗೆ ಅನ್ಸ್ಬೋದು ಯಾವ ಆಯಾಮದಲ್ಲಿ ಇದನ್ನು ಸಿಲೆಕ್ಟ್ ಮಾಡ್ತಾರೆ, ದೇಶಗಳನ್ನು ಯಾವ ಆಯಾಮದಲ್ಲಿ ಮೆಜರ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಇಲ್ಲಿ ನಾವು ನೋಡಬಹುದು 7 ಪ್ರಮುಖವಾದಂತಹ ಒಂದು ಕ್ರೈಟೀರಿಯಾಗಳಿವೆ. ಒಂದು, ನಾಯಕತ್ವ ಮತ್ತು ದೂರದೃಷ್ಟಿ, ದೃಢವಾದ ಕಾನೂನು ಮತ್ತು ನೀತಿಗಳು ಒಂದು ದೇಶದಲ್ಲಿ ಹೇಗಿವೆ ಎಂಬುದರ ಆಧಾರದ ಮೇಲೆ, ಬಲವಾದ ಸಂಸ್ಥೆಗಳು. ಸಂಸ್ಥೆ ಅಂತ ಹೇಳಿದ್ರೆ ಇಲ್ಲಿ ಕಟ್ಟಡಗಳಲ್ಲ, ಆರ್ಥಿಕ ಸಂಸ್ಥೆ ಇರ್ಬೋದು, ಸಾಮಾಜಿಕ ಸಂಸ್ಥೆ ಇರ್ಬೋದು, ರಾಜಕೀಯ ಸಂಸ್ಥೆಗಳಿರ್ಬೋದು, ಇವೆಲ್ಲ ಹೇಗೆ ಒಂದು ಒಟ್ಟಾರೆಯಾಗಿ ಅಂದ್ರೆ ಒಂದು ಸಮನ್ವಯತೆಯಿಂದ ಹೇಗೆ ಕೆಲಸ ಮಾಡ್ತದೆ ಆ ಆಧಾರದಲ್ಲಿ, ಹಣಕಾಸು ಉಸ್ತುವಾರಿಗೆ ಸಂಬಂಧಿಸಿದಾಗೆ, ಆಕರ್ಷಕವಾದಂತಹ ಮಾರುಕಟ್ಟೆಗೆ ಸಂಬಂಧಿಸಿದಾಗೆ, ಜಾಗತಿಕ ಪ್ರಭಾವ, ಆ ದೇಶದ ನೇತಾರರು ಹೇಗೆ ಜಾಗತಿಕವಾಗಿ ಒಂದು ಪ್ರಭಾವವನ್ನು ಇಟ್ಕೊಂಡಿದ್ದಾರೆ ಮತ್ತು ಖ್ಯಾತಿ, ಹಾಗೂ ನಾಗರಿಕರ ಪ್ರಗತಿ ಮತ್ತು ಅಭಿವೃದ್ಧಿಗೆ ಸಂಬಂಧಿಸಿದಾಗೆ ಆ ದೇಶ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತದೆ. ಸೊ ಎಲ್ಲ 7 ಆಯಾಮಗಳ ಆಧಾರದಲ್ಲಿ ಪ್ರತಿ ಒಂದು ದೇಶವನ್ನು ಕೂಡ ಉತ್ತಮ ಆಡಳಿತ ಸೂಚ್ಯಾಂಕದ ಆಧಾರದಲ್ಲಿ ಅದನ್ನು ಅವರು ರ್ಯಾಂಕ್ ಮಾಡ್ತಾರೆ. ಓಕೆ, ಸೊ ಡೂ ರಿಮೆಂಬರ್ ಫಿನ್ಲ್ಯಾಂಡ್ ಈಸ್ ಆನ್ ದ ಟಾಪ್ ಮೋಸ್ಟ್ ಅಂಡ್ ಭಾರತದ ಸೂಚ್ಯಾಂಕ ಇಟ್ ಈಸ್ ಇನ್ ದ 49th ಪೊಸಿಷನ್. ಇಲ್ಲಿ ನಾವು ಇನ್ನೊಂದು ನೋಡಬಹುದು, ಫಿನ್ಲ್ಯಾಂಡ್ ಪ್ರಥಮ ಸ್ಥಾನದಲ್ಲಿದ್ದರೆ, 2ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್, 3ನೇ ಸ್ಥಾನದಲ್ಲಿ ಸಿಂಗಾಪುರ್, ನೆದರ್ಲ್ಯಾಂಡ್ಸ್ 4ನೇ ಸ್ಥಾನದಲ್ಲಿ, ಡೆನ್ಮಾರ್ಕ್ 5ನೇ ಸ್ಥಾನದಲ್ಲಿದೆ. ಓಕೆ, ಓಕೆ, ದಿಸ್ ಇಸ್ ಒನ್ ಮೋರ್ ಕ್ವೆಶ್ಚನ್. ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ, ಓಕೆ, ರಾಷ್ಟ್ರೀಯ ಅಪರಾಧ ರೆಕಾರ್ಡ್ಸ್ ಬ್ಯೂರೋ. ಸೊ ಇದರ ಪ್ರಕಾರ ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಿಸಿದಾಗಿ ಅತಿ ಹೆಚ್ಚು ದೌರ್ಜನ್ಯ ಪ್ರಕರಣಗಳು ಯಾವ ರಾಜ್ಯದಲ್ಲಿ ನಡೆಯುತ್ತದೆ, ಅಥವಾ ಆ ರಿಪೋರ್ಟ್ ಅಲ್ಲಿ ಅಂಕಿಅಂಶಗಳ ಪ್ರಕಾರ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಪರಿಶಿಷ್ಟ ಜಾತಿಗಳಿಗೆ ಸಂಬಂಧಿಸಿದಾಗಿ ದೌರ್ಜನ್ಯ ಪ್ರಕರಣಗಳು ಪತ್ತೆ ಆಗಿವೆ. ಸೊ ಇಲ್ಲಿ ದ ರೈಟ್ ಆನ್ಸರ್ ಇಸ್ UP ಅಂದ್ರೆ ಉತ್ತರ ಪ್ರದೇಶ.
So Uttar Pradesh has recorded the highest number of crimes against SCs in 2019, which is followed by Rajasthan and Bihar. Okay. Maximum number of women rape cases in the age bracket of 18-44 also is recorded in Rajasthan. So in National Crime Records Bureau ಅವರು ಬಿಡುಗಡೆ ಮಾಡುವಂತ ಈ ಒಂದು ಕ್ರೈಮ್ ರೆಕಾರ್ಡ್ಸ್ ಏನಿದೆ ಅದು ತುಂಬಾನೇ ವೆರಿ ಇಂಪಾರ್ಟೆಂಟ್ ಆಗಿರುವಂತ ಒಂದು ರೆಕಾರ್ಡ್. ಅದರ ವೆಬ್ಸೈಟ್ ಅಲ್ಲಿ ನೀವು ಹೋದ್ರೆ ನೀಟಾಗಿ 2019 ಇಸ್ ದ ಲೇಟೆಸ್ಟ್ ಒನ್. ಸೊ ಆ ಒಂದು ರಿಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರತಿಯೊಂದು ಕ್ರೈಮ್ ನ ಆಧಾರದಲ್ಲೂ ಕೂಡ ರಾಜ್ಯಗಳು, ನಗರಗಳನ್ನೋದು ಸೂಚ್ಯಾಂಕದ ರೂಪದಲ್ಲಿ ಅದರಲ್ಲಿ ಅದು ಪಟ್ಟಿ ಮಾಡಿದ್ದಾರೆ. ಓಕೆ. ಇನ್ನೊಂದು ಕ್ವೆಶ್ಚನ್, ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್. ಸೊ ಇದರ ಬಗ್ಗೆ ನೀವೆಲ್ಲ ಕಳೆದ ವಾರ, ಹಿಂದಿನ ವಾರ ಎಲ್ಲ ಓದಿದ್ದೀರಿ. ತುಂಬಾ ಜನರು ಅಂದ್ರೆ there was a lot of shortage of ಇದರಲ್ಲಿ, ಹೌದಾ ಅಲ್ವಾ? ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ನ ಒಂದು ಅಭಾವದಿಂದಾಗಿ ತುಂಬಾ ಜನ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಸೊ ಇದರ ಬಗ್ಗೆ 2 ಸ್ಟೇಟ್ಮೆಂಟ್ಸ್ ಇದೆ, ದಯವಿಟ್ಟು ಗಮನಿಸಿ. ಇದು ಎಲ್ಲಾ ಆಧುನಿಕ ಅರವಳಿಕೆ ತಂತ್ರಗಳಿಗೆ ಒಂದು ಆಧಾರವನ್ನು ಒದಗಿಸುತ್ತದೆ. ಅಂದ್ರೆ ಅರವಳಿಕೆ ತಂತ್ರ ಅಂತ ಹೇಳಿದ್ರೆ, ಅರವಳಿಕೆ ಅಂದ್ರೆ ಅನೆಸ್ಥೇಷಿಯಾ. ಸೊ ಅನೆಸ್ಥೇಷಿಯಾಗೆ ಸಂಬಂಧಿಸಿದ ಆಪರೇಷನ್ಸ್ಗಳು, ಶಸ್ತ್ರಚಿಕಿತ್ಸೆಗಳಿಗೆ ಇದು ಆಧಾರವಾಗಿದೆ ಅಂತ ಸ್ಟೇಟ್ಮೆಂಟ್ 1 ಹೇಳ್ತದೆ. 2ನೇದು, ಇದು ಭಾರತದ ರಾಷ್ಟ್ರೀಯ ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಅಗತ್ಯ ಔಷಧಿಗಳ ಪಟ್ಟಿಯ ಅಡಿಯಲ್ಲಿದೆ. ಸೊ ಈ 2 ಸ್ಟೇಟ್ಮೆಂಟ್ಗಳಲ್ಲಿ ವಿಚ್ ಇಸ್ ಅ ರೈಟ್ ಆನ್ಸರ್? ಆಫ್ ಕೋರ್ಸ್ ಆಪ್ಷನ್ ಸಿ ಇಸ್ ಅ ರೈಟ್ ಆನ್ಸರ್. ಬೋತ್ 1 and 2 ಸ್ಟೇಟ್ಮೆಂಟ್ ಆರ್ ರೈಟ್. ಯಾಕಂದ್ರೆ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಎಂಬುದು ಈಗ COVID-19ಗೆ ಮಾತ್ರ ಅಲ್ಲ, ಹಿಂದೆ ಅಲ್ಲ, ಶಸ್ತ್ರಚಿಕಿತ್ಸೆ ನಡೆಯುವಂತ ಸಂದರ್ಭದಲ್ಲೂ ಕೂಡ, ಅನೆಸ್ಥೇಷಿಯಾಗೂ ಕೂಡ ಈ ಒಂದು ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಬೇಕೇ ಬೇಕಾಗ್ತದೆ. ಅದು ಜನರಲ್ ಅನೆಸ್ಥೇಷಿಯಾ ಇರಲಿ ಅಥವಾ ಲೋಕಲ್ ಅನೆಸ್ಥೇಷಿಯಾ, ಅಥವಾ ಲೋಕಲ್ ಅನೆಸ್ಥೇಷಿಯಾದಲ್ಲಿ ಬರೋದಿಲ್ಲ, ಎಪಿಡ್ಯೂರಲ್ ಅಥವಾ ಹೇಗೂ ಇದ್ರೂ ಕೂಡ ಇದರ ಬಳಕೆ, ಸ್ಪೆಷಲಿ ಇನ್ ಜನರಲ್ ಅನೆಸ್ಥೇಷಿಯಾ, ಇದು ತುಂಬಾನೇ ಬೇಕಾಗ್ತದೆ, ಅಗತ್ಯ ಬೇಕಾಗುವಂಥದ್ದು. ಸೊ ಇದು ಔಷಧಿಯ ನಿಟ್ಟಿನಲ್ಲಿ ಅಥವಾ ಆಧುನಿಕ ಅರವಳಿಕೆ ತಂತ್ರಗಳಿಗೆ ಇದೊಂದು ಆಧಾರ ಅಂತ ಹೇಳ್ಬೋದು. 2ನೇದಾಗಿ, ಭಾರತದಲ್ಲೂ ಹಾಗೂ ವಿಶ್ವ ಆರೋಗ್ಯ ಸಂಸ್ಥೆಯು ಈ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಅನ್ನು ಅಗತ್ಯ ಔಷಧಿಗಳ ಪಟ್ಟಿ ಅಡಿಯಲ್ಲಿ ಅದನ್ನು ಸೇರಿಸಿದೆ. ಸೊ ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ದ ರೈಟ್ ಸ್ಟೇಟ್ಮೆಂಟ್ಸ್. ಸೊ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್, ನಿಮ್ಗೆಲ್ಲ ಅನ್ಸ್ಬೋದು ಲಿಕ್ವಿಡ್ ಯಾಕೆ? ನಾವೆಲ್ಲ ಈಗ ಆಕ್ಸಿಜನ್ ಅಂತ ಏನು ನಮ್ಮ ದೇಹಕ್ಕೆ ಅಗತ್ಯ ಇದೆ ಅದು ಅನಿಲ ರೂಪದಲ್ಲಿ ಹೋಗುವಂಥದ್ದು. ಸೊ LMO ಯಾಕೆ ಅಂತ ಹೇಳಿದ್ರೆ, ಬೇಸಿಕಲಿ ಇದು ಲಿಕ್ವಿಡ್ ಫಾರ್ಮ್ ಅಲ್ಲಿ ಇರುವಾಗ ಇದರ ಸ್ಟೋರೇಜ್ ಮಾಡ್ಲಿಕ್ಕೆ ಇದು ಸುಲಭ ಆಗ್ತದೆ, ಹಾಗೂ ಟ್ರಾನ್ಸ್ಪೋರ್ಟೇಷನ್ ಹೆಚ್ಚಿನ ಅಂಶದಲ್ಲಿ ಇದನ್ನು ಸ್ಟೋರ್ ಮಾಡ್ಲಿಕ್ಕೆ, ಹೆಚ್ಚಿನ ವಾಲ್ಯೂಮ್ ಅಲ್ಲಿ ನಮ್ಗೆ ಇದನ್ನು ಸ್ಟೋರ್ ಮಾಡ್ಲಿಕ್ಕೆ ಆಗ್ತದೆ, ಹಾಗೂ ಟ್ರಾನ್ಸ್ಪೋರ್ಟೇಷನ್ಗೂ ಕೂಡ ಇದರಿಂದ ನಮ್ಗೆ ಹೆಲ್ಪ್ ಆಗ್ತದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸ್ಲಿಕ್ಕೆ. ಡಿಡ್ ಯು ಅಂಡರ್ಸ್ಟ್ಯಾಂಡ್? ಆ ನಂತರ ಅದನ್ನು ಅನಿಲ ರೂಪದಲ್ಲಿ ಅದು ನಮ್ಗೆ ಬೇಕಾದ ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಅದನ್ನು ಅವರು ಕೊಡುವಂಥದ್ದು. ಸೊ ವಿಶ್ವ ಆರೋಗ್ಯ ಸಂಸ್ಥೆ ಹಾಗೂ ಭಾರತದ ಈ ಒಂದು ಡ್ರಗ್ ಪ್ರೈಸ್ ಕಂಟ್ರೋಲ್ ಆರ್ಡರ್ 2013 ನ ಈ ಒಂದು ಪಟ್ಟಿಯಲ್ಲಿ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಇದು ಬಹಳಷ್ಟು ಅಗತ್ಯ ಔಷಧಿಗಳ ಒಂದು ಪಟ್ಟಿಯಲ್ಲಿ ಇಡುವಂಥದ್ದು. ಸೊ ಇದಿಷ್ಟು ಇವತ್ತಿನ ಸೆಷನ್ ಅಲ್ಲಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಹೋಪ್ ಸೊ ಯು ಲೈಕ್ ದ ಕ್ವೆಶನ್ಸ್ ಅಂಡ್ ದ ಸೆಷನ್. ಸೊ ನಿಮ್ಮ ಸಜೆಷನ್ಸ್ ಅನ್ನು ಕೂಡ ಖಂಡಿತ ಹಾಕಿ ಅಂತ ಹೇಳ್ತಾ ಐ ವಿಲ್ ಎಂಡ್ ಮೈ ಕ್ಲಾಸ್. ಟೇಕ್ ಕೇರ್ ಅಂಡ್ ಹ್ಯಾವ್ ಅ ನೈಸ್ ಡೇ.